ನೀನೇ ವಿನಾಯಕ ಫಲದಾಯಕ, ನೀನೇ ವಿನಾಯಕ ಫಲದಾಯಕ, ನೀನೇ ವಿನಾಯಕ. ಕಾರ್ಯಾರಂಭದಿ ನಿನ್ನನ್ನು ಭಜಿಸುವೆ, ಕಾರ್ಯಾರಂಭದಿ ನಿನ್ನನ್ನು ಭಜಿಸುವೆ, ಕಾರ್ಯಸಿದ್ಧಿಪು ಎನಗೆ ವಿನಾಯಕ, ಕಾರ್ಯಸಿದ್ಧಿಪು ಎನಗೆ ವಿನಾಯಕ ಫಲದಾಯಕ, ನೀನೇ ವಿನಾಯಕ ಫಲದಾಯಕ, ನೀನೇ ವಿನಾಯಕ. ನೀ ಫಲದಾಯಕ ನೀನೇ ವಿನಾಯಕ, ನೀ ಫಲದಾಯಕ ನೀನೇ ವಿನಾಯಕ ಫಲದಾಯಕ, ನೀನೇ ವಿನಾಯಕ ಫಲದಾಯಕ, ನೀನೇ ವಿನಾಯಕ. ಹರಿ ಶ್ರೀ ಪಂಚಲಿಂಗೇಶ್ವರ ದೇವರನ್ನು ಮನಸಾರೆ ಸ್ಮರಣೆ ಮಾಡುತ್ತಾ, ಸ್ಥಳ ಸಾನ್ನಿಧ್ಯದ ಎಲ್ಲ ಧರ್ಮಗಳ ದೈವ ದೇವರುಗಳಿಗೆ ವಂದಿಸುತ್ತಾ, ಗುರು ಹಿರಿಯರನ್ನು ಗೌರವಿಸ್ತಾ, ದಕ್ಷಿಣ ಕನ್ನಡ ಗ್ಯಾರೇಜ್ ಮಾಲಕರ ಸಂಘ ದಕ ಮತ್ತು ಉಡುಪಿ ಜಿಲ್ಲೆ ವಿಟ್ಲ ವಲಯ ಹಾಗೂ ಯಕ್ಷ ಭಾರತ ಸೇವಾ ಪ್ರತಿಷ್ಠಾನ ಜಂಟಿಯಾಗಿ ಹಮ್ಮಿಕೊಂಡಿರ್ತಕ್ಕಂಥ ಈ ಒಂದು ಬೃಹತ್ ಕಾರ್ಮಿಕ ಕಾರ್ಡ್ ನೋಂದಣಿ ಅಭಿಯಾನದ ಈ ಶುಭ ಸಂದರ್ಭದಲ್ಲಿ ವೇದಿಕೆಯಲ್ಲಿ ನಮ್ಮ ಇಂದಿನ ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ವಹಿಸಿರುವವರು ನಮ್ಮ ಸಂಘದ ಅಧ್ಯಕ್ಷರಾದ ವಿಟ್ಲ ವಲಯದ ಅಧ್ಯಕ್ಷರಾದ ಲಿಯೋ ಡಿ ಲಸರಾದವರು. ಯಾವತ್ತೂ ಸಂಘದ ಬಗ್ಗೆಯೇ ವಿಶೇಷವಾದ ಕಾಳಜಿಯನ್ನು ವಹಿಸುತ್ತಾ ಸಂಘದ ಏಳಿಗೆಗೋಸ್ಕರ ಹಗಲಿರಲು ದುಡಿಯುತ್ತಿರುವಂತಹ ಲಿಯೋ ಡಿ ಲಸರಾದವರು ಇಂದಿನ ಸಭಾಧ್ಯಕ್ಷತೆಯನ್ನು ವಹಿಸಿ ಸಭೆಯನ್ನು ಚೆಂದಗಣಿಸಿಕೊಡ್ಬೇಕಂತೇಳಿ ಲಿಯೋ ಡಿ ಲಸರಾದವರ ಕೇಳಿಕೊಳ್ತಾ ಅವರನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ಕಾರ್ಯಕ್ರಮ ಅಂತ ಹೇಳಿದ ಮೇಲೆ, ಸಭೆ ಅಂತಂದ ಮೇಲೆ ಔಪಚಾರಿಕವಾಗಿ ಒಂದು ಪ್ರಾಸ್ತಾವಿಕವಾಗಿ ಎರಡು ಮಾತುಗಳನ್ನು ಹೇಳುವುದು ನಮ್ಮ ಕರ್ತವ್ಯ. ಯಾಕೆಂತಂದರೆ ನಮ್ಮ ಅತಿಥಿಗಳಿಲ್ಲಿದ್ದಾರೆ, ಅವರಿಗೆ ನಮ್ಮ ಹಿನ್ನೆಲೆ ಮುನ್ನೆಲೆ ಯಾವುದು ಹೆಚ್ಚು ಗೊತ್ತಿರೋದಿಲ್ಲ. ಆ ದೃಷ್ಟಿಯಲ್ಲಿ ಕೇವಲ ಎರಡೇ ಮಾತುಗಳನ್ನು ಹೇಳ ಬಯಸ್ತೇನೆ. ನಮ್ಮ ಸಂಘ ಸುಮಾರು 30 ವರ್ಷಗಳಿಂದ ವಿಟ್ಲದಲ್ಲಿ ಮಂಗಳೂರಿನ ಕೇಂದ್ರದ ವಲಯವಾಗಿ ಕಾರ್ಯಾಚರಣೆಯನ್ನು ಮಾಡ್ತಾ ಬಂದಿದೆ. ಕಳೆದ ಈ 30 ವರ್ಷದಲ್ಲಿ ನಾವು ಸಾಕಷ್ಟು ಸಂಘದ ಸದಸ್ಯರಿಗೆ ಪ್ರಯೋಜನವಾಗುವಂತಹ ಕೆಲಸಗಳು ಮತ್ತು ಮಾತ್ರವಲ್ಲ, ಸಮಾಜದ ವಿವಿಧ ವರ್ಗಗಳಿಗೆ ಪ್ರಯೋಜನವಾಗುವಂತಹ ಸಾಕಷ್ಟು ಕೆಲಸಗಳನ್ನು ಮಾಡುತ್ತಾ ಬಂದಿರುವುದು ತಮ್ಮೆಲ್ಲರ ಗಮನಕ್ಕೆ ಬಂದಿರಬಹುದು. ಈ ಪೈಕಿ ನಾವು ಕೊರೋನಾದ ಸಂದರ್ಭದಲ್ಲಿ ಮಾಡಿದ ಸಮಾಜ ಸೇವೆ ಆಗಲಿ, ನಂತರ ನಾವಿಲ್ಲಿ ಆಯೋಜಿಸಿದಂತಹ ಉಚಿತ ಕಣ್ಣಿನ ಚಿಕಿತ್ಸಾ ಕಾರ್ಯಕ್ರಮವಾಗಲಿ ಅಥವಾ ಆರೋಗ್ಯ ತಪಾಸಣಾ ಶಿಬಿರವಾಗಲಿ, ಹಾಗೆ ರಕ್ತದಾನ ಶಿಬಿರ, ಹೀಗೆ ವಿವಿಧ ಕಾರ್ಯಕ್ರಮಗಳನ್ನು ನಾವು ಕಳೆದ ವರ್ಷಗಳಲ್ಲಿ ಮಾಡ್ತಾ ಬಂದಿದ್ದೇವೆ. ವಿಶೇಷ ಅಂತಂದರೆ ಈ ಎಲ್ಲ ಕಾರ್ಯಕ್ರಮಗಳು ಬೃಹತ್ತಾಗಿ ಅದ್ಭುತವಾಗಿ ನಡೆದಿದೆ ಅಂತ ಹೇಳುವುದಕ್ಕೆ ನಾನು ತುಂಬ ಹೆಮ್ಮೆ ಪಡುತ್ತೇನೆ. ಇದು ನಾವು ನಡೆದು ಬಂದ ದಾರಿಯಾದರೆ ನಮ್ಮ ಕನಸುಗಳು 100. ನಾವು ಇನ್ನೂ ನಡಿಬೇಕಾದ ದೂರ ತುಂಬ ಇದೆ. ನಮ್ಮ ಸದಸ್ಯರಿಗೆ ಬೇಕಾದ್ದನ್ನೆಲ್ಲ, ಅವರ ಗ್ಯಾರೇಜಿಗೆ ಬೇಕಾದ ಏನೇನು ಸಹಾಯ ಬೇಕು, ಏನೇನು ಸವಲತ್ತುಗಳು ಬೇಕು, ಅದನ್ನೆಲ್ಲ ಕೊಡುವಲ್ಲಿ ನಾವು ಪರಿಶ್ರಮ ಪಡಬೇಕಾಗಿದೆ. ಅಷ್ಟು ಮಾತ್ರ ಅಲ್ಲ, ಈ ಸಮಾಜಕ್ಕೆ ನಾವು ಏನಾದರೂ ಕೊಡಬೇಕು. ಕೇವಲ ನಮ್ಮ ಸದಸ್ಯರಿಗೆ ಮಾತ್ರವಲ್ಲ, ಈ ಸಮಾಜಕ್ಕೂ ದಕ್ಷಿಣ ಕನ್ನಡ ಗ್ಯಾರೇಜ್ ಮಾಲಕರ ಸಂಘ ಒಂದಷ್ಟನ್ನು ಕೊಡಬೇಕು ಅಂತ ಅನ್ನುವ ಒಂದು ಸೇವಾ ಉದ್ದೇಶದಿಂದ ನಾವು ಪ್ರತಿ ವರ್ಷ ಒಂದೊಂದು ಕಾರ್ಯಕ್ರಮ ಮಾಡ್ತಾ ಬಂದಿದ್ದೇವೆ. ಆ ಪೈಕಿ ಇವತ್ತು ನಡೆಸ್ತಾ ಇರುವಂಥದ್ದು ಕಾರ್ಮಿಕ ಕಾರ್ಡ್ ವಿತರಣಾ ಕಾರ್ಯಕ್ರಮ.
ಈ ಕಾರ್ಯಕ್ರಮದ ಈ ಕಾರ್ಡಿನ ಪ್ರಯೋಜನಗಳು ಏನು ಅಂತನ್ನುವುದನ್ನು ಬಹುಶಃ ಮುಂದೆ ಮಾತನಾಡಲಿಕ್ಕಿರುವವರು ವಿವರಿಸಬಹುದು. ಆ ಬಗ್ಗೆ ನಾನು ಹೆಚ್ಚು ಹೇಳೋದಿಲ್ಲ. ಆದರೆ ಇಲ್ಲಿ ಏನಂತಂದರೆ ಕಾರ್ಡ್ ಬೇಕು ಅಂತ ಪ್ರತಿಯೊಬ್ಬರಿಗೂ ಇರ್ತದೆ. ಆದರೆ ಅದನ್ನು ಮಾಡಿಸಬೇಕಿದ್ರೆ ನಾವು ತಾಲೂಕು ಕೇಂದ್ರಕ್ಕೋ ಜಿಲ್ಲಾ ಕೇಂದ್ರಕ್ಕೋ ಹೋಗಬೇಕು. ಅದು ಸ್ವಲ್ಪ ಕಷ್ಟದ ಕೆಲಸ ಆದ ಕಾರಣ ನಾವೆಲ್ಲ ಅದನ್ನು ಮಾಡಿಸೋದ್ರಲ್ಲಿ ಹಿಂದೆ ಬಿದ್ದಿದ್ದೇವೆ. ಇದನ್ನು ಮನಗಂಡು ನಾವು ನಮ್ಮ ಈ ಒಂದು ಸಂಘಟನೆಯ ಮೂಲಕ ನಾವು ಇಂತಹ ಒಂದು ಕಾರ್ಯಕ್ರಮವನ್ನು ಮಾಡಿದರೆ ನಮ್ಮ ಸದಸ್ಯರಿಗೆ ಮಾತ್ರವಲ್ಲ, ಈ ಸಮಾಜದ ಎಲ್ಲ ವರ್ಗದ ಕಾರ್ಮಿಕರಿಗೂ ಇದು ಪ್ರಯೋಜನವಾಗಬಹುದು ಅಂತ ಅನ್ನುವ ದೃಷ್ಟಿಯಿಂದ ನಾವಿವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮವನ್ನು ನಾವೀಗ ಔಪಚಾರಿಕವಾಗಿ ಇನ್ನೂ ಉದ್ಘಾಟನೆ ಮಾಡಲಿದ್ದೇವೆ. ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಸಹಕಾರವನ್ನು ಕೇಳ್ತಾ, ನಮ್ಮಿಂದ ಇನ್ನಷ್ಟು ಈ ರೀತಿಯ ಕಾರ್ಯಕ್ರಮಗಳು ಮಾಡಲು ತಮ್ಮೆಲ್ಲರ ಸಹಕಾರವನ್ನು ಕೇಳ್ತಾ ನನ್ನ ಮಾತುಗಳಿಂದ ವಿರಮಿಸುತ್ತೇನೆ. ಜೈ ಹಿಂದ್. ಇಂದಿನ ಈ ಕಾರ್ಯಕ್ರಮ ಬೃಹತ್ ಕಾರ್ಮಿಕ ಕಾರ್ಡ್ ನೋಂದಣಿ ಅಭಿಯಾನ. ಈ ಕಾರ್ಯಕ್ರಮಕ್ಕೆ ಹಾಜರಿರುವ ಇಲ್ಲಿ ಬಂದಿರುವ ಎಲ್ಲ ಕಾರ್ಮಿಕ ಬಂಧುಗಳೇ, ಈಗಾಗಲೇ ಕಾರ್ಯಕ್ರಮದ ಉದ್ದೇಶ ನಮಗೆ ತಿಳಿದಿದೆ. ಬೆಳಿಗ್ಗೆ ಬಂದಿದ್ದ ತಕ್ಷಣವೇ ನೋಂದಣಿಗೆ ಲೈನ್ ನಿಂತಿದ್ದಾರೆ. ಒಂದು ಖುಷಿಯ ವಿಷಯ, ಈ ಎಲ್ಲ ವಿವಿಧ ರೀತಿಯ ಕಾರ್ಮಿಕರನ್ನು ಇಂದು ಸೇರಿಸಿದ್ದು ಇನ್ನೊಂದು ಅಭಿನಂದನೀಯ ಕಾರ್ಯಕ್ರಮ. ಕೇವಲ ನಮ್ಮ ಗ್ಯಾರೇಜ್ನವರು ಮಾತ್ರ ಸಾಕು, ಉಳಿದವ್ರನ್ನ ಒಗ್ಗಟ್ಟು ನಮಗೆ ಬೇಕು ಅಂತ ಒಂದು ಒಳ್ಳೆಯ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಮಾಡಿದ್ದೀರಿ. ನಿಮಗೆ ಅಭಿನಂದನೆಗಳು. ನಾನು ವಿಟ್ಲದಲ್ಲಿ ಏನೊಂದು 2 ಜನ 3 ಜನ ಇರ್ತಾರೆ ಸಾಕು ಅಂತ ಅಂದ್ಕೊಂಡಿದ್ದೆ. ನಿಮ್ಮವರು ಇಲ್ಲ ಮೇಡಮ್, ನಾವು ದಾಖಲೆ ಮಾಡಬೇಕು ಅಂತಿದ್ದೇವೆ, ನೀವು ಬರಲೇಬೇಕು, ಒಂದು 20 ಜನ ಕರ್ಕೊಂಬನ್ನಿ ಅಂತ ಹೇಳಿದ್ದಾರೆ. ಪ್ರಯತ್ನಪಟ್ಟು ಬೇರೆ ಬೇರೆ ಸೆಕ್ಷನ್ನಿಂದ, ಪುತ್ತೂರಿಂದ, ಮಂಗಳೂರಿಂದ, ಬಂಟ್ವಾಳದಿಂದ ಸುಮಾರು ಒಂದು 7-8 ಜನ ಬಂದಿದ್ದಾರೆ. ಆದರೂ ಸಾಲ್ತಿಲ್ಲ ಅನಿಸುತ್ತೆ, ಪಾಪ ಕ್ಯೂ ನಿಂತಿದ್ದಾರೆ ಜನ. ಹೀಗಾಗಿ ಇದು ಒಂದು ಒಳ್ಳೆಯ ಬೆಳವಣಿಗೆ. ಒಗ್ಗಟ್ಟಿಗೆ ಬೆಲೆ ಇದೆ ಅನ್ನೋದಕ್ಕೆ ನೀವು ಸಾಕ್ಷಿ. ದಕ್ಷಿಣ ಕನ್ನಡ ಜಿಲ್ಲಾ ಗ್ಯಾರೇಜ್ ಮಾಲಕರು ಮತ್ತು ಕಾರ್ಮಿಕರು ಎಲ್ಲರೂ ಸೇರಿ ಈಗಾಗಲೇ ಜನಾರ್ದನ್ ಸರಿಗೆಲ್ಲ ಗೊತ್ತಿದೆ, ಅನೇಕ ಕಾರ್ಯಕ್ರಮಗಳನ್ನು ಅವರು ಆಯೋಜಿಸಿದ್ದಾರೆ. ನಾವು ಹೋಗಿ ಪಾಠ ಹೇಳಿ ಬಂದಿದ್ದೇವೆ. ನಾನು ಹೇಳ್ತೇನೆ ಅವರಿಗೆ, ನಾನು ನಿಮ್ಮ ಸಂಘದ ಮೆಂಬರ್ ಆಗಿಬಿಟ್ಟಿದ್ದೇನೆ, ಎಲ್ಲ ಕಾರ್ಯಕ್ರಮಕ್ಕೆ ಬಂದಾಗಿದ್ದೇನೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಹೇಳಬೇಕಂದ್ರೆ, ಈ ಗ್ಯಾರೇಜು ಮಾಲಕರು, ಚಾಲಕರಿಗೆ, ಮೋಟಾರು ಸಾರಿಗೆ ವಾಹನದಲ್ಲಿ ಸಂಬಂಧಪಟ್ಟ ಕೆಲಸ ಮಾಡುವ ಎಲ್ಲರಿಗೂ ಈ ಒಂದು ಸ್ಕೀಮ್ನ ತಗೊಂಡು ಬಂದಿದ್ದಾರೆ. ಮೊದಲು ಈ ಸ್ಕೀಮ್ ಇತ್ತು ಕೇವಲ ಡ್ರೈವರ್ ಕಂಡಕ್ಟರ್ಗಳಿಗೆ ಮಾತ್ರ ಇತ್ತು. ಅನಂತರ ಕ್ಲೀನರ್ಗಳನ್ನ ಸೇರಿಸಿದ್ರು. ಈಗ ಗ್ಯಾರೇಜ್ ಮೆಕ್ಯಾನಿಕ್ಗಳನ್ನು, ಪಂಚರ್ ಅಳವಡಿಸುವವ್ರನ್ನ, AC ಫಿಟ್ಟಿಂಗ್ ಮಾಡುವವ್ರನ್ನ, ಗಾಡಿ ತೊಳೆಯೋರನ್ನ, ಗಾಡಿಯ ಹೊರಕವಚ ಮಾಡುವವ್ರನ್ನ ಎಲ್ಲರನ್ನೂ ಈ ಸ್ಕೀಮ್ ಒಳಗೆ ಸೇರಿಸಿದ್ದಾರೆ. ಒಂದು ಉತ್ತಮ ಸ್ಕೀಮ್ ಯಾರಿಗೆ 18ರಿಂದ 70 ವರ್ಷದವರಿಗೆ ಅಂತ ಹೇಳಿ ಕೇವಲ ನಿಮಗೆ ಮಾತ್ರ ಇರೋದು. ಬೇರೆ ಎಲ್ಲ ಸ್ಕೀಮ್ಗಳಲ್ಲಿ 60 ವರ್ಷದವರಿಗೆ ಮಾತ್ರ ಇರೋದು. ಈ ಮೋಟಾರು ಸಾರಿಗೆ ವಾಹನ ಸಂಬಂಧಿತ ಕೆಲಸ ಮಾಡುವ ಡ್ರೈವರು, ಕಂಡಕ್ಟ್ರು, ಕ್ಲೀನರ್, ಮೆಕ್ಯಾನಿಕ್ ಇವರಿಗೆಲ್ಲರಿಗೂ 70 ವರ್ಷದ ತನಕ ಅವರು ದುಡಿತಾರೆ ಅಂತ ಗೊತ್ತಿರೋದ್ರಿಂದ ಈ ಸ್ಕೀಮ್ನ ಅವರಿಗೆ ವಿಸ್ತರಿಸಿದ್ದಾರೆ. ಈಗ ನಮ್ಮಲ್ಲಿ ಅಂಬೇಡ್ಕರ್ ಸಹಾಯ ಹಸ್ತ ಸ್ಕೀಮ್ ಇದೆ 60 ವರ್ಷದವರೆಗೆ, ಕಟ್ಟಡ ಕಾರ್ಮಿಕರ ಸ್ಕೀಮ್ ಇದೆ 60 ವರ್ಷದವರೆಗೆ. ಎಲ್ಲ ಉಳಿದ ಸ್ಕೀಮ್ಗಳು 60 ಇಯರ್ಸ್, ನಿಮಗೆ 70 ವರ್ಷ. ಇದೊಂದು ಲಾಭ. ಎರಡನೇದು, ಅಪಘಾತ ಆಗಿ ಯಾರಿಗಾದರೂ ಆಕ್ಸಿಡೆಂಟಲ್ ಡೆತ್ ಆದರೆ 5 ಲಕ್ಷ ರೂಪಾಯಿ ಕೊಡ್ತಾರೆ. ಈ ವಿಷಯ
ನಿಮಗೆ ಗೊತ್ತಿರಬೇಕಾಗ್ತದೆ. ಯಾಕೆಂದರೆ ನಮ್ಮೆಲ್ಲರ ಜೀವನ ಶಾಶ್ವತ ಇಲ್ಲ ಇಲ್ಲಿ. ಇಲ್ಲ ಇಂಥದಕ್ಕೆ ಮಾತ್ರ ಯಾಕೆ ಸ್ಕೀಮ್ ಮಾಡ್ತಾರೆ ಅಂತ ಮನಸ್ಸಲ್ಲಿ ಅಂದ್ಕೊಳ್ಬೇಡಿ. ಎಷ್ಟೋ ಸಡನ್ನಾಗಿ ಜೋರು ಮಳೆಗೆ ಕರೆಂಟ್ ತಾಗಿ ನಿಮ್ಮ ರಿಕ್ಷಾ ಡ್ರೈವರ್ ಸತ್ತಾಗ ಅಥವಾ ಯಾರಾದರೂ ಕರೆಂಟ್ ಪಾಸಾಗಿ ಮೆಕ್ಯಾನಿಕ್ ಸತ್ತಾಗ ನಮ್ಮ ಸ್ಟಾಫ್ನವರು ಅವರಿಗೆ ಫೋನ್ ಮಾಡಿ ಅವರ ಮನೆಯವರಿಗೆ ಮಾಹಿತಿ ಪೇಪರಲ್ಲಿ ಫೈಂಡ್ ಔಟ್ ಮಾಡಿ ಮನೆಯವರಿಗೆ ಫೋನ್ ಮಾಡಿ ಅವರಿಗೆ ಹೋಗಿ ಆ ದುಡ್ಡನ್ನ 5 ಲಕ್ಷನ ವ್ಯವಸ್ಥೆ ಮಾಡೋದನ್ನು ನಾವು ಮಾಡಿದ್ದೇವೆ. ಇದನ್ನು ಇಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಯಾರೆಲ್ಲ ಇವತ್ತು ಕಾರ್ಡ್ ಮಾಡಲಿಕ್ಕೆ ಬಂದಿದ್ದಾರೆ, ಕ್ಯೂವಲ್ಲಿ ನಿಂತಿರೋರು ಯಾರಿದ್ದಾರೆ, ಕಾರ್ಡ್ ಏನು ಮಾಡ್ತಿದ್ದೀರಲ್ಲ ಅದನ್ನು ನಿಮ್ಮಷ್ಟಕ್ಕೆ ಇಟ್ಕೊಳ್ಬೇಡಿ. ದಯಮಾಡಿ ಆ ಕಾರ್ಡನ್ನ 3 ವರ್ಷಕ್ಕೆ ಬರೀ 50 ರೂಪಾಯಿ ನೀವು ಕಟ್ಟೋದು, 3 ವರ್ಷ ಆದಮೇಲೆ ರಿನ್ಯೂವಲ್ಗೆ 50 ರೂಪಾಯಿ ಕಟ್ಟಿ ಇನ್ನೊಂದು 3 ವರ್ಷಕ್ಕೆ ನೀವು ಮಾಡ್ಕೊಳ್ಬೇಕು. ಅದನ್ನು ಮರಿಬಾರ್ದು. ಕಾರ್ಡನ್ನ ನಿಮ್ಮ ಮನೆಯಲ್ಲಿರೋರಿಗೆ ಎಲ್ಲರಿಗೂ ಒಂದು ಸರಿ ತೋರಿಸಿ, ಆಮೇಲೆ ನಿಮ್ಮಲ್ಲಿ ಇರೋ ಕ್ಯಾಲೆಂಡರಲ್ಲಿ ಆ ಕಾರ್ಡ್ ಅಂಟಿಸಿ. ಅದರ ಜೆರಾಕ್ಸ್ ಹಾಕಿದರೆ ಸಾಕು, ಫೋಟೋ ಹಾಕಿದರೆ ಸಾಕು. ಅಷ್ಟು ಹಾಕಿದರೆ ಅಟ್ಲೀಸ್ಟ್ ನಿಮಗೆ ನೆನಪಿರ್ತದೆ. ಈಗ ರಿನ್ಯೂವಲ್ ಎಲ್ಲ ಯಾಕೆ ಮಾಡಬೇಕು? ಮೋಟಾರ್ ಸಾರಿಗೆ ಅವರಿಗೆ ಅಪಘಾತ ಆದರೆ ದುಡ್ಡು ಕೊಡ್ತಾರೆ ಅಂತ ಹೇಳಿದರು. ಆಕ್ಸಿಡೆಂಟ್ ಆಗಿ ಆಸ್ಪತ್ರೆಯಲ್ಲಿದ್ದರೆ ನಾವು 2 ಲಕ್ಷದವರೆಗೆ ದುಡ್ಡು ಕೊಡ್ತೇವೆ. ಒಂದು ವೇಳೆ ಆಸ್ಪತ್ರೆ ಖರ್ಚು 50,000ದವರೆಗೆ ಇದ್ದರೆ ಅದನ್ನು ಸಹ ನಾವು ಭರಿಸ್ತೇವೆ. ಅದರ ಜೊತೆಗೆ 2 ಮಕ್ಕಳಿಗೆ ಆಕ್ಸಿಡೆಂಟಲ್ ಡೆತ್ ಆದ ಈ ವರ್ಗದ ಮೋಟಾರ್ ಸಾರಿಗೆ ವರ್ಗದ ಯಾರಿಗಾದರೂ ಅವರ ಆಕ್ಸಿಡೆಂಟ್ ಆಗಿ ಡೆತ್ ಆದರೆ 5 ಲಕ್ಷದ ಜೊತೆಗೆ ಅವರ ಮಕ್ಕಳು ಓದುವ ತನಕ 10,000 ರೂಪಾಯಿ 2 ಮಕ್ಕಳಿಗೆ ಪ್ರತಿ ವರ್ಷ ಸಹಾಯಧನ ಇರ್ತದೆ. ಈಗ ಒಗ್ಗಟ್ಟು ಯಾಕೆ ಬೇಕು, ಇಂಥ ಸಂಘಟನೆಗಳು ಯಾಕೆ ಬೇಕಂದರೆ, ಆ ಒಂದು ಲೀಫ್ಲೆಟ್ ನಾವು ನಿಮಗೆ ಕೊಟ್ಟಿದ್ದೇವೆ. ಅದರಲ್ಲಿ ಪ್ರಸ್ತಾಪಿತ ಮುಂದಿನ ಯೋಜನೆಗಳಂತಿದೆ. ಆ ಯೋಜನೆಗಳು ಬರೋದು ಹೇಗೆ? ನೀವು ಈ ಥರ ಮಾಡಿರೋ ಕಾರ್ಯಕ್ರಮಗಳನ್ನು ನಮ್ಮ ಸರ್ಕಾರಕ್ಕೆ ತೋರಿಸಿ ಇಂಥದ್ದು ನಾವು ಮಾಡ್ತಾ ಇದ್ದೇವೆ, ಮುಂದಿನ ಯೋಜನೆಗಳನ್ನು ನಮಗೆ ಆದಷ್ಟು ಬೇಗ ಜಾರಿ ಮಾಡಿ ಅಂತ ಒತ್ತಡ ಹಾಕಬೇಕು. ಯಾವುದು ಮುಂದಿನ ಯೋಜನೆಗಳು? ಈಗ ವಿದ್ಯಾಭ್ಯಾಸಕ್ಕೆ ಆಕ್ಸಿಡೆಂಟಲ್ ಡೆತ್ ಆದವರಿಗೆ ಮಾತ್ರ ಕೊಡ್ತಾರೆ. ಈ ಪ್ರಸ್ತಾಪಿತ ಯೋಜನೆಯಲ್ಲಿ ಏನಿದೆ, ಯಾರೆಲ್ಲ ಕಾರ್ಡ್ ಮಾಡಿದ್ದಾರೆ ಅವರ ಎಲ್ಲರ ಮಕ್ಕಳಿಗೆ ಸೆಕೆಂಡ್ PUCಯಿಂದ ಪೋಸ್ಟ್ ಗ್ರ್ಯಾಜುಯೇಷನ್ ತನಕ ದುಡ್ಡು ಕೊಡ್ತೇವೆ ಅಂತ ಹೇಳಿದ್ದಾರೆ. ಅದು ಪ್ರಸ್ತಾಪಿತ ಯೋಜನೆ. ಅದನ್ನು ಸ್ಟಾರ್ಟ್ ಮಾಡಲಿಕ್ಕೆ ಏನು ಮಾಡಬೇಕು? ನಿಮ್ಮ ಒಗ್ಗಟ್ಟು, ನಿಮ್ಮ ಸಂಘಟನೆಯ ಬಲದಲ್ಲಿ ನಾವು ಹೋಗಿ ಅದನ್ನು ರಿಕ್ವೆಸ್ಟ್ ಮಾಡಬೇಕು. ಇಮಿಡಿಯೇಟ್ಲಿ ಶುರು ಮಾಡಿ, ಇಂಥದ್ದೊಂದು ಕಾರ್ಯಕ್ರಮ ನೀವು ಅನೌನ್ಸ್ ಮಾಡಿದ್ದೀರಿ ಅಂತ. ಅದನ್ನು ನೀವು ಬಲ ಕೊಟ್ಟರೆ ನಮ್ಮ ಜನಾರ್ದನ್ ಸರ್ ಅವರು, ರಾಜಗೋಪಾಲ್ ಅವರು, ಇವರು ಸಂಜೀವ್ ಪೂಜಾರಿ ಅವರು, ಲಿಯೋ ಅವರೆಲ್ಲ ಹೋಗಿ ಮಾಡ್ತಾರೆ. ಅದಕ್ಕೋಸ್ಕರ ಇಂಥ ಕಾರ್ಯಕ್ರಮಗಳಿಗೆ ನೀವು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದೀರಿ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಮಾಹಿತಿಯನ್ನು ನಿಮ್ಮಿಂದ ಇನ್ನೂ 100 ಜನಕ್ಕೆ ಇದನ್ನು ಕೊಟ್ಟರೆ ಆವಾಗ ಇಂಥ ಕಾರ್ಯಕ್ರಮಗಳು ಮುಂದುವರಿತವೆ. ಈಗ ಒಂದು ವೇಳೆ ಲೇಡೀಸ್ ಇದ್ದಾರೆ ಕೆಲವು ಗ್ಯಾರೇಜಲ್ಲಿ, ESI PF ಇಲ್ಲದೆ ಇರೋ ಲೇಡೀಸು ಕೆಲಸ ಮಾಡ್ತಿದ್ರೆ ಗ್ಯಾರೇಜ್ಗಳಲ್ಲಿ, ಮೆಕ್ಯಾನಿಕ್ಗಳಲ್ಲಿ, ಜೆಂಟ್ಸು ಲೇಡೀಸ್ ಎಲ್ಲರೂ ಇರ್ತಾರೆ. ESI PF ಇದ್ದವರಿಗೆ ಈ ಕಾರ್ಯಕ್ರಮ ಇಲ್ಲ. ESI PF ಇಲ್ಲದೆ ಇರೋರು ಲೇಡೀಸು ಕಾರ್ಡ್ ಮಾಡಿದರೆ ಹೆರಿಗೆ ಸೌಲಭ್ಯ ಕೊಡ್ತೇವೆ ಅಂತ ಹೇಳಿದ್ದಾರೆ. ಅದು ಪ್ರಸ್ತಾಪಿತ ಯೋಜನೆ. ನಿಮ್ಮ ಕಾರ್ಡ್ ಮಾಡಿದವರ ಮಕ್ಕಳಿಗೆ ಸೆಕೆಂಡ್ PUCಯಿಂದ ಪೋಸ್ಟ್ ಗ್ರ್ಯಾಜುಯೇಷನ್ವರೆಗೂ ದುಡ್ಡು ಕೊಡೋದು, ಅದು ಪ್ರಸ್ತಾಪಿತ ಯೋಜನೆ. ದಯಮಾಡಿ ಈ ವೇದಿಕೆಯಲ್ಲಿ ನಾನು ನಿಮಗೆ ರಿಕ್ವೆಸ್ಟ್ ಮಾಡೋದು, ಏನು ಈಗ ಆಕ್ಸಿಡೆಂಟ್ಗೆ, ಡೆತ್ಗೆ, ಇಂಜುರಿಗೆ ಕೊಡ್ತಾ ಇದ್ದಾರೆ, ಅದರ ಜೊತೆಗೆ ಈ ಕಾರ್ಯಕ್ರಮವನ್ನು ತಕ್ಷಣ ಪ್ರಾರಂಭಿಸಬೇಕಂತ ನೀವು ಒಂದು ರೆಪ್ರೆಸೆಂಟೇಷನ್ ಕೊಟ್ಟು ಅದನ್ನು ಮುಂದುವರಿಸಿ ಅಂತ ಹೇಳ್ತಾ ಇದ್ದೇನೆ. ಅದರ ಜೊತೆಗೆ ಏನು ಇವತ್ತು ನೀವು ರಿಜಿಸ್ಟ್ರೇಷನಿಗೆ ಬಂದಿದ್ದೀರಿ, ಡ್ರೈವರು, ಕಂಡಕ್ಟ್ರು, ಕ್ಲೀನರು, ಮೆಕ್ಯಾನಿಕ್ಗಳು, ಗ್ಯಾರೇಜ್ನವರು, ಮಾಲಕರು, ಕಾರ್ಮಿಕರು ಇದ್ದೀರಿ. ಅವರ ಜೊತೆಗೆ ಕೂಲಿ ಕಾರ್ಮಿಕರು, ಬೀದಿ ಕಾರ್ಮಿಕರು, ಅಸಂಘಟಿತ ವರ್ಗದಲ್ಲಿ ಕೆಲಸ ಮಾಡುವ ಹಮಾಲರು, ಟೈಲರ್ಗಳು, ಅಗಸರು, ಅಕ್ಕಸಾಲಿಗರು, ಇವ್ರು ಯಾರಾದರೂ ಇದ್ದರೆ, ಈಗ ನಿಮಗೆ ಗೊತ್ತಿರೋರಿದ್ದರೆ, ಮನೆಯಲ್ಲಿದ್ದರೆ ಅವ್ರನ್ನ ತಂದಿಲ್ಲಿ ರಿಜಿಸ್ಟ್ರೇಷನ್ ಮಾಡಿಸಿ. ಅವರಿಗೆ ಒಂದು ಸ್ಕೀಮ್ ಇದೆ. ಬೀದಿ ಬದಿ ವ್ಯಾಪಾರಿಗಳು, ತಳ್ಳುವ ಗಾಡಿಯವರು ಎಲ್ಲರೂ ಬಂದಿದ್ದಾರೆ, ಅವ್ರಿಗೂ ಸಹ ಸ್ಕೀಮ್ ಇದೆ. ಬಂದು ಇಲ್ಲಿ ನೋಂದಣಿ ಮಾಡ್ಬೋದು ಇವತ್ತು. ಅದರ ಜೊತೆಗೆ ಈಗಾಗಲೇ ಸ್ವಿಗ್ಗಿ, ಝೊಮ್ಯಾಟೊ ಬಗ್ಗೆ ನಿಮಗೆ ತಿಳಿದಿದೆ. ಡೆಲಿವರಿ ಮಾಡೋ ಆ್ಯಪ್ಗಳ ಬಗ್ಗೆ ನಿಮಗೆ ತಿಳಿದಿದೆ. ಎಲ್ಲರ ಮನೆಯಲ್ಲಿ ಫ್ಲಿಪ್ಕಾರ್ಟ್, ಮಿಂತ್ರಾ, ಅಮೆಝಾನಿಂದ ಸಾಮಾನುಗಳು ಬರ್ತಾ ಇದ್ದಾವೆ. ಬಟ್ಟೆ ಆಗಲಿ, ಸಾಮಾನಾಗಲಿ ಅಲ್ಲಿಂದ ಬರ್ತಾ ಇದೆ ಈ ನಡುವೆ. ಆ ಹುಡುಗರು ಯಾರು ನಿಮ್ಮ ಹತ್ರ ಬರ್ತಾರೆ ಅವರಿಗೆ ಕಾರ್ಮಿಕ ಇಲಾಖೆಗೆ ಹೋಗಿ ನೋಂದಣಿ ಮಾಡಲಿಕ್ಕೆ ಹೇಳಿ. 4 ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಇದೆ ಆಕ್ಸಿಡೆಂಟ್ ಆದರೆ. ಯಾರಿಗೆ? ಡೆಲಿವರಿ ಬಾಯ್ಸ್ಗೆ. ಏನೇ ಉದ್ಯೋಗದ ಡೆಲಿವರಿ ಬಾಯ್ಗಳು ನಿಮ್ಮ ಮನೆಗೆ ಬಂದರೆ ಅವರಿಗೆ ಈ ಮಾಹಿತಿಯನ್ನು ತಿಳಿಸಿ. ಅದರ ಜೊತೆಗೆ ಹೊಸ ಸ್ಕೀಮು, ದಿನಪತ್ರಿಕೆ ವಿತರಕರಿಗೆ 2 ಲಕ್ಷ ರೂಪಾಯಿ ಇದೆ.
ಆಕ್ಸಿಡೆಂಟ್ ಬೆನಿಫಿಟ್. ಆ ದಿನಪತ್ರಿಕೆ ವಿತರಕರ ಜೊತೆಗೆ ಹಾಲು ಮಾರ್ತಾರಲ್ಲ, ಮನೆ ಮನೆಗೆ ಹೋಗಿ ಸೈಕಲಲ್ಲಿ ಬಂದು ಹಾಲು ಮಾರ್ತಾರೆ, ನಿಮ್ಮ ಮನೆಗೆ ತಂದು ಹಾಲು ಕೊಡ್ತಾರೆ, ದಿನಪತ್ರಿಕೆ ಕೊಡ್ತಾರೆ. ಇಂಥ ಎರಡೂ ವರ್ಗದವ್ರನ್ನ ಸೇರಿಸಿ ಈ ಸ್ಕೀಮಲ್ಲಿ ಅವ್ರನ್ನ ನೋಂದಣಿ ಮಾಡಲಿಕ್ಕಿದೆ. ಈ ಹಾಲು ಮಾರುವವರಿಗೆ, ಅಗಸರಿಗೆ, ಅಕ್ಕಸಾಲಿಗರಿಗೆ, ಇಂಥ ವರ್ಗದವರಿಗೆ ಫೀಸ್ ಕಟ್ಟಲಿಕ್ಕಿಲ್ಲ. ನೀವು 50 ರೂಪಾಯಿ ಕಟ್ಟಬೇಕು, ಅವರಿಗೆ ಯಾವ ಫೀಸ್ ಇಲ್ಲ, ಫ್ರೀ ರಿಜಿಸ್ಟ್ರೇಷನ್. ಅವ್ರ ಬೆನಿಫಿಟ್ ಓನ್ಲಿ ಆಕ್ಸಿಡೆಂಟ್ ಬೆನಿಫಿಟ್ ಇದೆ. ಹಾಗಾಗಿ ಅವರೆಲ್ಲರೂ ಕಾರ್ಮಿಕ ನಿರೀಕ್ಷಕರ ಕಚೇರಿಗೆ ಹೋದರೆ ಲವಿನ ಅವರು ಇರ್ತಾರಲ್ಲಿ, ಇಲ್ಲ ಅವರ ಸ್ಟಾಫ್ ಇರ್ತಾರೆ, ಅಲ್ಲೇ ಕೂತ್ಕೊಂಡು ನಿಮಗೆ ನೋಂದಣಿ ಮಾಡಿ ಕೊಡ್ತಾರೆ. ಏನು ನೀವು ತೊಂದರೆ ಪಡಬೇಕಾಗಿಲ್ಲ. ಇವತ್ತು ಯಾರೆಲ್ಲ ಬಂದಿದ್ದಾರೆ ಕಾರ್ಯಕ್ರಮಕ್ಕೆ, ಯಾರೆಲ್ಲ ಬಂದಿದ್ದಾರೆ, ನೀವೊಂದು 4 ಜನಕ್ಕೆ ಹೇಳಿದರೆ, ನಾವಿರೋದೇ ಒಬ್ಬರು ಇಬ್ಬರು ಇಲಾಖೆಯಲ್ಲಿ, ಇಡೀ ಜಿಲ್ಲೆ ಸೇರಿ 6 ಜನ ಇದ್ದೇವೆ ಆಫೀಸರ್ಸ್. ಹಾಗಾಗಿ ನೀವು ಒಬ್ಬೊಬ್ಬರು 4 ಜನ ಕೇಳಿದರೆ, ಕಡಿಮೆ ಅಂದರೂ 4,000 ಜನ ನೋಂದಣಿ ಆಗಲಿಕ್ಕೆ ಅವಕಾಶ ಇದೆ. ಹಾಗೆ ಈ ವಿಷಯವನ್ನು ನೀವು ಬೇರೆಯವರಿಗೆ ಹೇಳಬೇಕಂತ ನಾನು ಕೇಳಿಕೊಳ್ತೇನೆ. ಇದರ ಜೊತೆಗೆ ಬಾಲಕಾರ್ಮಿಕರು, ಈಗ ಒಬ್ಬ ಹುಡುಗನ್ನ ನಾನು ಮೇಲೆ ಕರೆಸಿದ್ದೆ, ನಿಮ್ಮ ಯಾವುದೇ ಗ್ಯಾರೇಜಲ್ಲಿ 18 ವರ್ಷಕ್ಕಿಂತ ಕಡಿಮೆ ಇರೋರನ್ನ ಕೆಲಸಕ್ಕೆ ತಗೊಳ್ಬೇಡಿ. 1ನೇದು. 2ನೇದು, ಪ್ರತಿಯೊಬ್ಬರು ನೀವು ಕೆಲಸಕ್ಕೆ ತಗೊಂಡವರ ನಿಮ್ಮ ಮಾಹಿತಿ ನಿಮ್ಮ ಹತ್ರ ಇರಬೇಕು. ಆಧಾರ್ ಕಾರ್ಡ್ ನಿಮ್ಮ ಹತ್ರ ಇರಬೇಕು. ಅವ ಎಷ್ಟೇ ದೊಡ್ಡವನಾಗಲಿ ಚಿಕ್ಕವನಾಗಲಿ, ಅವರ ಆಧಾರ್ ಕಾರ್ಡ್ ನಿಮ್ಮ ಹತ್ರ ಇಟ್ಕೊಳ್ಳಿ. ಈಗಾಗಲೇ ಕೆಲವು ಸೈಟ್ಗಳಲ್ಲಿ, ಕೆಲವು ಜಾಗಗಳಲ್ಲಿ ಬಾಂಗ್ಲಾದೇಶಿಗರು ಕೆಲಸ ಮಾಡ್ತಿದ್ದಾರೆ ಅಂತ ಪೇಪರಲ್ಲಿ ಬಂದಿದ್ದು ನಿಮಗೆ ಗೊತ್ತಿದೆ. ಇದರ ಬಗ್ಗೆ ಚೆಕ್ಕಿಂಗ್ ನಡೀತಾ ಇದೆ. ಹಾಗಾಗಿ ನೀವು ಅವರ ಆಧಾರ್ ಕಾರ್ಡ್ ತಗೊಂಡು, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗ ಹೆಚ್ಚಿನ ಸ್ಥಳಗಳಲ್ಲಿ ಕೆಲಸ ಮಾಡ್ತಿರೋರು ಬಿಹಾರ್, ವೆಸ್ಟ್ ಬೆಂಗಾಲ್, ಒರಿಸ್ಸಾ ಈ ಕಡೆಯಿಂದ ಬರುವ, UPಯಿಂದ ಬರುವ ಜನ. ಅವರು ನಾಳೆ ಏನಾದರೂ ಹೆಚ್ಚು ಕಮ್ಮಿ ಆದರೆ, ಅವ್ರು ನಿಮ್ಮಲ್ಲಿ ಕೆಲಸ ಮಾಡ್ತಿದ್ರೆ ಅವರ ಯಾರಾದರೂ ಬಂದು ನಿಮ್ಮ ಹತ್ರ ಅವ್ರ ಮಾಹಿತಿ ಕೇಳ್ಬೋದು. ಆಧಾರ್ ಕಾರ್ಡನ್ನ ನಿಮ್ಮ ಹತ್ರ ತೊಗೊಂಡು ಆಮೇಲೆ ಜನರನ್ನು ಕೆಲಸಕ್ಕಿಡಿ ಮಾಲೀಕರು. ಇದಿಷ್ಟು ನಾವು ಭಾಳ ಕೇರ್ಫುಲ್ಲಾಗಿ ಮೇಂಟೈನ್ ಮಾಡಬೇಕಾಗ್ತದೆ. ಇಷ್ಟು ಹೇಳ್ತಾ ಇವತ್ತಿನ ಈ ಜನ ಸೇರಿಸಿದ್ದಕ್ಕೆ ಎಲ್ಲರಿಗೂ ಅಭಿನಂದನೆ ಸಲ್ಲಿಸ್ತಾ ನನ್ನ 2 ಮಾತು ಮುಗಿಸ್ತೇನೆ. ಧನ್ಯವಾದ. ಈ ಒಂಜಿ ಬೃಹತ್ ಕಾರ್ಮಿಕ ಕಾರ್ಡ್ ನೋಂದಣಿದ ಒಂಜಿ ನಿಮಿತ್ತ ಒಂಜಿ ಎಡ್ಡೆ ಕಾರ್ಯಕ್ರಮ ವಿಟ್ಲ ವಲಯದ ಅಧ್ಯಕ್ಷರನ ಮುಖಾಂತರ ಮಾತ್ರನ್ನ ಒಟ್ಟು ಸೇರಿಸಾದ ಮನ್ಪುಣಂಚಿನ ಭಾರಿ ಒಂಜಿ ಎಡ್ಡ ಕೆಲಸ ಮಾತ್ರ ಒಂದು ಪುಣ್ಯದ ಕೆಲಸ. ಈ ಕಾರ್ಯಕ್ರಮಕ್ಕೂ ಅನೇಕ ವರ್ಷ ಹೊಡೆದು ನಮ್ಮ ಮಾತಾ ಕಾರ್ಯಕ್ರಮಗಳ ಶ್ರೀಮತಿ ವಿಲ್ಮಾ ಆರ್ಯನ್ ನಮ್ಮ ಬರಬಂತದ್ದು ಹರಡ ಹೆಚ್ಚಿನ ಮಾಹಿತಿ ಮತ್ತು ಪೂರ್ಣ ಪ್ರಮಾಣದ ಸಹಕಾರ ಕೊಡ್ತೀನಂಚಿನ ಶ್ರೀಮತಿ ವಿಲ್ಮಾ ಆರ್ಯನ್ ಏತಲ ಪುಗಾರ್ ಮೇರೆ ನಂಗೆ ಶಬ್ದನೇ ತಿಕ್ಕಂದೆವು ಅಂಚಿನ ಒಂಜಿ ವ್ಯಕ್ತಿತ್ವನು ಜಿಂಜಿನಂಚಿನ ಶ್ರೀಮತಿ ವಿಲ್ಮಾ ಅರ್ನ ಒಂಜಿ ಮಾರ್ಗದರ್ಶನಡು ನಮ್ಮ ಹೆಚ್ಚಿನ ಗ್ಯಾರೇಜಿ ವಲಯದ ಕಾರ್ಯಕ್ರಮ ನಮ್ಮ ಪಣಂದು ಬರ್ಪ ಗ್ಯಾರೇಜಿ ಮಾಲಕರಿಗೆ ಅತ್ತನ್ನ ನಮ್ಮೊಟ್ಟಿಗೆ ಬೆನ್ಪಿನಗ್ಲೆಗೆ ಓವಾಣ್ಣ ರೀತಿಡು ಕೆಲಸ ಮನ್ಪುಣಗ ಅವಗಡಾಂಡ ಅತ್ತನ ಇನ್ನಿತ ರೀತಿಡು ದಾದಾಂಡ್ಲ ಆದು ಪೋಣದಂಡ ಐಕಿ ಇನಿ ಕರ್ನಾಟಕ ಸರ್ಕಾರ ಮತ್ತು ಭಾರತ ಸರ್ಕಾರ ಮಂತಿನ ಹಲವು ಕಾರ್ಯಕ್ರಮ ಉಂಡುಂದೇನೆ ನಮ್ಮತ್ತ ಮಾತೆರ್ಲ ಐತ ಉಪಯೋಗನು ದೊತ್ತನೋಡು ದೊತ್ತೊಂದಿನಕಲು 4 ಜನನ ಪಂಡದೆ ನಮ್ಮ ಕಾರ್ಮಿಕ ಇಲಾಖೆ ಪೋಪಿನಿ ಹತ್ತನಾಂಡ ವಿಟ್ಲ ವಲಯದ ಗ್ಯಾರೇಜ್ ಮಾಲಕರ ಸಂಘದ ಗಮನಕ್ಕಂತಂಡ ಅವು ಗ್ಯಾರೇಜ್ ಮಾಲಕರನ್ನ ಅವಡೆ ಕಾರ್ಮಿಕರ ಅವಡೆ ಅತ್ತನ ಇನ್ನಿತರ ಇತ್ತ ವಿಲ್ಮ ಮೇಡಮ್ ಪಂಡ್ಲೆಕನೆ ಬೀಟಿ ಕಟ್ಟುನಕ್ಲು ಅವಡೆ ಕೂಲಿ ಕೆಲಸ ಮನ್ಪುಣಕ್ಲು ಅವಡೆ ಓವುಲ ಕಾರ್ಮಿಕ ಒಂಜಿ ಬೇಲೆ ಮನ್ಪುಣಕ್ಲೇನು ಗುರುತಿಸಿದ ನಮ್ಮ ನೋಂದಾವಣೆ ಮಂತಂಡ ಅಕ್ಲಿಗಳ ಜೀವನೋಡು ಬರ್ಪಿನಂಚಿನ ಅಡೆತಡೆ ದಾದಾನ್ಲಿ ಇತ್ತಂಡ ಐಕೆ ಒಂಜಿ ಸಾಜಿ ತೋಜಿ ಅವನಂಚಿನ ನಮ್ಮ ಒಂಜಿ ಪ್ರಯತ್ನ ಮನ್ಪೋಡು ಬಂದದ್ದು ಈ ಇನ್ನಿತ ಈ ಸಭೆಟ್ ಅಧ್ಯಕ್ಷರು ಲಿಯರ್ ಎರಡಲ ಪದಾಧಿಕಾರಿಗಳ ವಿಶೇಷವಾದ ನಿಖಿಲ ಪ್ರಯತ್ನ ಕಡಿಮೆ ಆಯ್ತು. ಭಾರಿ ಮಹದಾಸ ದೀದು ಇಡೀ ದಕ್ಷಿಣ ಕನ್ನಡ ಒಂಜಿ ರೆಕಾರ್ಡ್ ಆವಡು ಆತ ಕಾರ್ಮಿಕ ಕಾಡಿನಿ ನೋಂದಾವಣೆ ಆವಡು ಬನ್ಪಿನ ಒಂಜಿ ಉದ್ದೇಶನು ದಿವಂದಿದ್ದಾರೆ. ಓಡಿಮುಟ್ಟದ ಕಾರ್ಯಕ್ರಮ ತುಲೆ ನಮ್ಮ ಗ್ಯಾರೇಜ್ ಮಾಲಕರನ್ನ ಅಕಲ್ನ
ಪತ್ನಿ ಒಡ ತಂಡ ಜೋಕುಲಾಡು ಕಲ್ಪನೆಗೆ ಬೋಡಾಪಿನಂಚಿನ ಒಂಜಿ ಸ್ಕೀಮ್ ಉಂಡು. ಡೆಲಿವರಿ ಆನಂದಾಂಡ ಐಕ್ ಸ್ಕೀಮ್ ಉಂಡು. ಅಂಚನೆ ಒಂಜಿ ಕಾರ್ಮಿಕ ಈ ಕಾರ್ಡ್ ನೋಂದಾವಣೆ ಮಂತಿನ ವ್ಯಕ್ತಿ ಪಕ್ಕ ದಾದಾಲ ಆಕ್ಸಿಡೆಂಟೆಡ್ ಅವಘಡ ಆಂಡ ಇಮಿಡಿಯೇಟ್ ಒಂಜಿ 5 ಲಕ್ಷ ರೂಪಾಯಿ ಮಾತ್ರ ತಂದೆ ಅಕ್ಲಿಗೆ ಜೋಕುಲಿ ತಂಡ 2 ಜೋಕುಲು ಅಕ್ಲು ಎತ್ತು ಕಲ್ಪುವೆರ ಐಕ್ ತಕ್ಕ ವಾರ್ಷಿಕ 10,000 ರೂಪಾಯಿ ಕೊರ್ಪಿನಂಚಿನ ಸ್ಕೀಮು ನೆತ್ತ ಸ್ಕೀಮ್ದ ಪೂರ ವಿವರ ಅಲ್ಪ ಉಂಡು. ದಯಮಂತದ ಮಾತಿರಲ್ಲ ಯಾನೊಂಜಿ ಮುಖ್ಯವಾದ ಒಂಜಿ 2 ವಿಷಯ ಮಾತ್ರ ಪಂಡ್ರೆ ಪ್ರಯತ್ನ ಮಂತ ಬಾಕಿದ ಹೆಚ್ಚಿನ ವಿಲ್ಮಾ ಮೇಡಮ್ ಪಂಡಿರಿ ನನ್ನ ಲವಿನಾ ಡಿಸೈರ ಪಣಿಯರುಳ್ಳೇರೆ ಈ ಇಂಚಿನ ಮಾತ ದಾದ ಮಾತ ಸರ್ಕಾರದ ಒಂಜಿ ಸವಲತ್ತು ಉಂಡ ಒಂದೇನು ಮಾತ ನಮ್ಮ ಒರಿಯಕೊರಿ ತೆರೆಯೊಂದು ನನ್ನಾತ್ ಕಾರ್ಮಿಕರೇನು ಒಟ್ಟು ಸೇರ್ಸಾದು ಅಕ್ಲಿಗೆ ಮಾತ್ರೆಗಳ ಓವುಲ ರೀತಿಡ್ ಕಷ್ಟ ಕಾರ್ಪಣ್ಯ ಬತ್ತಂದ ಐಕ್ ಗ್ಯಾರೇಜ್ ಮಾಲಕರ ಸ್ಪಂದನೆ ಮಾತ್ರ ತಂದೆ ಸರ್ಕಾರದ ತಿಕ್ಕುನಂಚಿನ ಸವಲತ್ತುದ ಮಾಹಿತಿ ನಮ್ಮ ಆಲ್ರೆಡಿ ಕೊರಂದಿಲ್ಲ ನನ್ನಲಾತ ಕೊರಿಯರ ಪ್ರಯತ್ನ ಮನ್ಪುವ ನಮ್ಮ ಮಾತ ಕೊರಿ ಸೇರೊಂದು ಇಂದೇನು ಪ್ರಚಾರ ಮಂತೊಂದು ನಮ್ಮ ಗಮನವು ಬತ್ತಿಲಕ ಅನೇಕ ಜನ ಲೇಬರ್ ಕ್ಲಾಸ್ ಕೂಲಿ ಕೆಲಸ ಮನ್ಪನಕ್ಲೇನೆ ನಮ್ಮ ನೋಂದಾವಣೆ ಮನ್ಪೆರೆ ಪ್ರಯತ್ನ ಮನ್ಪೋಡು. ಮುಖ್ಯ ವಿಶೇಷವಾದ ನನ್ನೆಲ್ಲ ಒಂಜಿ ನಂಗೆ ಕಿವಿ ಮಾತು ಪಂಡರೆ ಓವೇ ಒಂಜಿ ಗ್ಯಾರೇಜ್ ಹಿಡ್ದು 18 ವರ್ಷ ತಿರ್ತು ಬಾಲ ಕಾರ್ಮಿಕರೇನು ಅಕ್ಲಿನ ನಮ್ಮ ಬೇಲೆಗೆ ದೊತ್ತನೇರ ಬಲ್ಲಿ ನಿತ ಪೆನಲ್ಟಿಲ ಹೆಂಚ ಅನ್ಪಂದ್ರೆ ಗೊತ್ತುಪು ಪೆನಲ್ಟಿ ಗ್ಯಾರೇಜ್ ಮಾಲಕರೇ ಬರ್ಕೊಂಡು ಒಂಜಿ ವೇಳೆ ಬೇಲೆ ಮನ್ಪುಣ ಗೊತ್ತದ ಅಂತ ಪೋ ದಾದಾಂಡಲ ಹೆಚ್ಚು ಕಮ್ಮಿ ಆದು ಪೋಂಡು ನಮ್ಮ ಗ್ಯಾರೇಜ್ ರತ್ತಂದೆ ಪಿದಾಯಂಡಲ ಅವಾಗ ಊಲ್ ಬೇಲೆ ಅನ್ಪುಣು ಅಪ್ಪ ಇಂಚಿನ ಗ್ಯಾರೇಜ್ ಹಿಡಿದು ಆ ಮಾಲಕರಿಗೆ ಐತ ಪೆನಲ್ಟಿ ಬರೆಯಲು ಸಾಧ್ಯ ಉಂಡು. ಆಯ್ತಾದ್ರ ನಮ್ಮ ಈ ಬಗ್ಗೆಲ್ಲ ವಿಶೇಷವಾದ ಎಚ್ಚರಿಕೆ ತೊಂದು ಹೆಚ್ಚಿನ ಕಿಲೆಗೆ ನೆತ್ತ ಕರ್ನಾಟಕ ಸರ್ಕಾರದ ದಾದ ಅನಂಕ ಸವಲತ್ತು ಉಂಡ ಕಾರ್ಮಿಕ ಇಲಾಖೆ ಮುಖಾಂತರ ಅವೇನು ನನ್ನಲಾದ ಪ್ರಚಾರ ಮತ್ತು ಈ ಕಾರ್ಯಕ್ರಮನು ಯಶಸ್ವಿ ಮನ್ಪೊಡು ಬಂದು ಈ ಒಂಜಿ ಸಂದರ್ಭಡು ಯಾನು ಮನವಿ ಮುಂದೊಂದಿಲ್ಲ. ನನ್ನ ಗ್ಯಾರೇಜ್ ಮಾಲಕರ ಸಂಘದ ಬಗ್ಗೆ ನಂಗೆ ಮಾತ್ರ ಗೊತ್ತಿದ್ದಿನ ವಿಷಯ ಕರ್ನ 40 ವರ್ಷ ಪೊರ್ಲೋಡು ನಡೆದಿದ್ದೀನಿ. 40 ವರ್ಷಕ್ಕೂ ನಮ್ಮ ಕಾರ್ದೀತ ಇಡೀ ದಕ್ಷಿಣ ಕನ್ನಡ ಬಕ್ಕ ಉಡುಪಿ ಜಿಲ್ಲೆಡೆ ಒಟ್ಟಿಗೆ 13 ವಲಯ ಉಂಡು. ಈ 13 ವಲಯಲ ಪ್ರತಿ ತಿಂಗಳು ಮಾಸಿಕ ಸಭೆ, ವಾರ್ಷಿಕ ಸಭೆ ಬೊಕ್ಕ ಇನ್ನಿತರ ಆರೋಗ್ಯ ವಿಮೆನ ನಣ ಮೆಡಿಕಲ್ ಕ್ಯಾಂಪು ಇಂಚಿನ ಮಾತ ಪಾಡದ ಸಾಮಾಜಿಕ ಸೋಷಿಯಲ್ ವರ್ಕ್ ಪೂರ ಮಂತೊಂದು ಉಳ್ಳೇರು. ನನ್ನಲಾತ ನಮ್ಮ ವಿಟ್ಲ ವಲಯಡು ವಿಶೇಷವಾಯಿನ ಒಂಜಿ ಕಾರ್ಯಕ್ರಮ ಅಕಲು ಮನ್ಪುಣಂಜಿ ಕಾರ್ಯಕ್ರಮ ಹೊರಡು ದರ ವಿಶೇಷತೆ ಉಂಡು. ಇನ್ನಿತ ದಿನ ಕಾರ್ಮಿಕರನ ಕಾರ್ಡ್ ಆಯ್ನ ಹೆಚ್ಚ ಮನ್ಪುಡು ಪನ್ಪಿನ ಅಭಿಲಾಷಾಕ್ಲೆ ಉಂಡು ನನ್ನಲ ಬರಂದುಲ್ಲೇರು. ಇದು ಪೊಂಡೊಂದು ನಮ್ಮ ಈ 40 ವರ್ಷಡು ಇಡೀ ಉಭಯ ಜಿಲ್ಲೆಡು ಓಲು ಕಾರ್ಯಕ್ರಮ ಆತನಲ್ಲ ನಮ್ಮ ಕೇಂದ್ರ ಮಾತ್ರ ಸಂಘಟದ ಪದಾಧಿಕಾರಿಗಳು 1-2 ಜನ ಹೋದು ಆ ಕಾರ್ಯಕ್ರಮ ನಮ್ಮ ಅಟೆಂಡಪ್ಪ ಅಲ್ಪಗೆ ಅದಲ್ಲ ನಮ್ಮದ ಆಪಿನಂಚಿನ ಸಲಹೆ ಸೂಚನೆ ಕೊರಂದು ಐತ ಬೆಳವಣಿಗೆ ಕಾರಣ ಆತು. 1928 ಗ್ಯಾರೇಜ್ ಮಾಲಕರ ಸಂಘ ನಮ್ಮ ಒಂಜಿ ಮೆಕ್ಯಾನಿಕಲ್ ಉದ್ದಿಮೆ ಉದಾಹರಣೆ ಪಂಡ ಒಂಜಿ ಡಾಕ್ಟರ್ ಲೆಕ್ಕ ಮನುಷ್ಯರನ್ನ ದಾದಾ ಕಾಯಿಲೆ ಬತ್ತನ ಒಂಜಿ ಡಾಕ್ಟರ್ನಗಳು ಅಯ್ಯ ಟ್ರೀಟ್ಮೆಂಟ್ ಕೊಡ್ತು ಸರಿ ಮನ್ಪೇರ ಅವೇ ಲೆಕ್ಕ ನಮಲ ಒಂಜಿ ವಾಹನಕ್ಕೂ ಬರ್ಪಿನಂಚಿನ ಎಂಚಿನ ಒಂಜಿ ಡ್ಯಾಮೇಜ್ ಆತನ ರಿಪೇರಿ ಬತ್ತನಲ್ಲ ಅವೇನು ಕೂಲಂಕುಷವಾದ ಪರಿಶೀಲನೆ ಮಂತದೆ ಅವೇನು ಪರ್ಫೆಕ್ಟ್ ಅದು ಮನ್ಪುಣಂಚಿನ ಒಂಜಿ ರೀತಿದ ಡಾಕ್ಟರ್ ಪನ್ಪಿನ ಹುದ್ದೆನೆ ನಮ್ಮ ಒಂಜಿ ಕಾಲುಡು ಗ್ಯಾರೇಜ್ ಮೇಕಿನ ಅಯ್ಯೋ ಗ್ಯಾರೇಜ ಅಂತ ಕಲ್ಪುಣ ಜೋ ಈ ಕಲ್ತು ಜನ ನಿಖರಣ ಗ್ಯಾರೇಜೇ ಗತಿ ಇನ್ನು ಎಂಚತ್ತು ಗ್ಯಾರೇಜ್ ಈ ಉದ್ದಿಮೆ ಇಡೀ ನಮ್ಮ ದೇಶೋಡೆ ಅಡೆಮುಟ್ಟ ಪವರ್ಫುಲ್ ಆತಂದ್ರೆ ಒಂಜಿ ವೇಳೆ ಈ ಗ್ಯಾರೇಜ್ ಕಾರ್ಮಿಕರು ಅತ್ತನ ಗ್ಯಾರೇಜಿ ಮಾಲಕರು ಒಂಜಿ ದಿನತ ಒಂಜಿ ಗಂಟೆ ವರ್ಕ್ ಸ್ಟಾಪ್ ಅಂತಂಡ ನಮ್ಮ ದೇಶದ ಪರಿಸ್ಥಿತಿ ಆದವು. ನಿಜವಾದ ಒಂದು ಆಲೋಚನೆ ಮಾಡೋ ವಿಷಯ ಗ್ಯಾರೇಜ್ ಮಾಲಕರು ಗ್ಯಾರೇಜ್ ಮೆಕ್ಯಾನಿಕಲ್ ಸಾಮಾನ್ಯ ಇರುತ್ತೆ ಮಾತಾಡೋಟ್ಟಿಗೆಲ್ಲ ನಮಲವಿಲ್ಲ ಒಂಜಿ ಗಂಟೆ ಅಗತ್ಯವಾಯಿನ ಡಾಕ್ಟರ್ ಒಂಜಿ ಎಮರ್ಜೆನ್ಸಿ ಕೇಸು ಪೋಡಪ್ಪನು ಅವ್ರನ್ನ ವೆಹಿಕಲ್ ಹಾಳಾಂಡು ಕೈತಲ್ದ ಗ್ಯಾರೇಜಿ ಪೋಯಿರು ಇಜ್ಜಿ
ಎಂಕಿಲ್ನ ಬೇಡಿಕೆ ಉಂಡು ಅವು ಈಡೇರಿಸಿ ಐದಾದ್ರೆ ನಿಮ್ಮ ಕೆಲಸ ಮನಪೂಜ ಪಂಡೆರಡ ಆ ಪೇಷಂಟ್ನ ಗತಿದಾದವು ಅಂಚನೆ ಲಾಯರ್ ಜಡ್ಜಿರ್ನೆಗಳು ಸಮಯಕ್ಕೂ ಸರಿಯಾದ ಕೋರ್ಟಿಗೆ ಹೋಪಿನ ಸಂದರ್ಭ ಒಪ್ಪು ಬಂದಲೇ ಗ್ಯಾರೇಜ್ ಮಾಲಕರು ನಮ್ಮ ಎಲ್ಲೆಮ್ಮಂತನ್ನತ್ತು ನಮ್ಮ ಉನ್ನತ ಸ್ಥಾನಡುಲ್ಲ ಜನಸೇವೆನೇ ಐತೆ ಪ್ರಮುಖ ಒಂಜಿ ನಿರ್ಧಾರ ಪನ್ಪಿನಾಲ ಉಂಡು ಹಿಡ್ದಾತ್ರ ನಮ್ಮ ಈ ಒಂಜಿ ಕಾರ್ಯಕ್ರಮದ ಬೆಳವಣಿಗೆ ನಮ್ಮ 2022 ಗ್ಯಾರೇಜ್ ಮಾಲಕರ ಸಂಘ ಮೆಕ್ಯಾನಿಕ್ ಹುದ್ದೆಡಿತಿನಕಲು ಒಂಜಿ ಬ್ಯಾಂಕಿಂಗ್ ಕ್ಷೇತ್ರಗಳ ಕೈಬಾರ್ದ ನಂಗೆ ಮಾತ್ರ ಗೊತ್ತಿತ್ತಿನ ವಿಷಯ. ಇನ್ನು 3 ವರ್ಷ ಪೂರ್ತಿ ಆದರೆ 4ನೇ ವರ್ಷ ಬರ್ಪ ಕೇವಲ ಅಜಿಪ್ಪ ಲಕ್ಷದ್ದು ಪ್ರಾರಂಭ ಮಂತಿರಂಚಿನ ಗ್ಯಾರೇಜ್ ಮಾಲಕರ ಸೌಹಾರ್ದ ಸಹಕಾರಿ ಸಂಘ ಇನ್ನು 4,33,00,000 ಮುಟ್ಟ ಬೈದನಮ್ಮ ಬಂದುಲೇ ಐಟ್ 3,11,00,000 ನಮ್ಮ ಸಾಲ ವಿತರಣೆ ಮಂತದ ಕ್ರಮ ಪ್ರಕಾರ ನಡೆದೊಂದು ಒಂದು ಮಾತ ಗ್ಯಾರೇಜ್ ಮಾಲಕರ ಸಂಘಡೆ ಸದಸ್ಯರಾದಿತ್ತಿನಗಲೇ ಮಾತ್ರ ನೆಟ್ಟು ಪಾಲುದಾರ ಸಾಧ್ಯ ಉಂಡು ಬೊಕ್ಕ ಇತರ ಪಬ್ಲಿಕ್ ಕೂಡ ಹಾಕ್ಲಿಕ್ಕೆ ಕೂಡ ಬಿ ಕ್ಲಾಸ್ ಮೆಂಬರ್ ಆದ ನಮ್ಮ ಜೊತನೊಂದಿಲ್ಲ ಅಂಚನೆ ನಮ್ಮ ನನ್ನ ಪಬ್ಲಿಕ್ಗಿಲ್ಲ ಇತರ ನಮ್ಮ ಸಾಲ ಕೊರಿಪಣಂಚಿನ ರೀತಿಮಂತ ಐನಾಥ ಬಂತದ ನಮ್ಮ ಈ 4 ವರ್ಷ ಪೂರ್ತಿ ಆಪಿನ ತವಲೈ 5 ಕೋಟಿಗೆ ಕನ್ನಡ ಪಂಪಿನ ಭಾರಿ ಮಲ್ಲೊಂದು ನಿರ್ಧಾರ ಉಂಡು. ಇನ್ನು ಈ ಒಂಜಿ ಸಂದರ್ಭಡು ಮುಲ್ಪಲ ಹಂಗೆಲ್ಲ ಮಿತ್ರರು ಕೊಡುಗೆ ದಾನಿಯಾದ ಶ್ರೀತ ಸಂಜೀವ್ ಪೂಜಾರ ಪಾತ್ರೆಲ್ಲ ಉಲ್ಲ ಅರ್ಲ ಒಂಜಿ ಸೂಚನೆ ಕೊರಿಯರು ನಿಗಲು ನನ್ನ ಬ್ರ್ಯಾಂಚ್ ಮನ್ಪಡೊಂದು ನಮ್ಮಲ್ಲ ಮೂಜಿ ಬ್ರ್ಯಾಂಚ್ ಇಮಿಡಿಯೇಟ್ ಮನ್ಪಿನಟ್ಟುಲ್ಲ ವಿಟ್ಲ ಬೀಸ್ ರೋಡು ಉಜಿರೆಡು ಐಕ್ಲ ನಮ್ಮ ಬಂಡವಾಳ 5 ಕೋಟಿ ಬರೋಡು ಪನ್ಪಿನ ಉಂಟು ಐಕ್ಲ ನಮ್ಮ ಕೊಡುಗೆ ದಾನಿಯ ಸಂಜೀವ್ ಪೂಜಾರ್ಲ ಕೈ ಬಿಡೆಯರು ಪ್ರಭಾಕರ್ ಆಚಾರ್ಯ ಕೈ ಬಿಡೆಯರು ಐಕ್ಲ ನಮ್ಮ ಆಯ್ನಾಥ ಬಂಡವಾಳ ಮಂತದೆ ನಮ್ಮ ಸೀನಿಯರ್ ಸಿಟಿಜನ್ಗೆ 1% ಇಂಟ್ರೆಸ್ಟ್ ಕೊರಪ ಅವು 2 ವರ್ಷದ ಬೊಕ್ಕ ದೀಪ ಹೆಚ್ಚ ದೀಪರಿಂದಂಡ ಐಕೆ 10 ವರ್ಷ ಇಂಟ್ರೆಸ್ಟ್ ಕೊರಪ ವಿಶೇಷ ವಾಯಿನ ಒಂಜಿ ಸ್ಕೀಮು. ಈ ಸ್ಕೀಮು ಭಾರತ ದೇಶದ ಇತಿಹಾಸಡೆ ಓವೇ ಒಂದು ಸೌಹಾರ್ದ ಬ್ಯಾಂಕ್ ಅವಾರ್ಡ್ ಅತ್ತಂಡ ಕೋಆಪರೇಟಿವ್ ಬ್ಯಾಂಕ್ ಮಂದಿನ ಇಜ್ಜಿ ದಾದ ಸ್ಕೀಮು ಒಂಜಿ ಪವನ್ ಒಂಜಿ ಸಾಮಾನ್ಯ ಜನಕ್ಕೆ ಪರ್ಚೇಸ್ ಮಾಡ್ಕೊಡ್ಡ ಇನ್ನು 1 ಲಕ್ಷ ರೂಪಾಯಿ ಬೋರ್ಡು 1,14,14,000 ಮುಟ್ಟ ಹಾಕೊಂಡು ಅಪ್ಪಾಗ ಐಕೊಂದು ಸ್ಕೀಮ್ ಅಂತ ಏರಿಗೆ ಬಂಗಾರದನ್ನ ಇಚ್ಛೆ ಉಂಡ ಹಾಕಲು 10% ಪಾಡಿಯರಡ ಅಂಡೆ ಒಂಜಿ ಪವನ್ ಗ್ರಾಮ್ಗೆ ಅಥವಾ 2 ಪವನ್ಗೆ 10% ಪಾಡಿಯರ 90% ನಮ್ಮ ಇಮಿಡಿಯೇಟ್ ಲೋನು ನಮ್ಮ ಕೊರಪ ಅಕ್ಕಲಿಗೆ ಆಜಿ ತಿಂಗಳದ ಕಂತಲ ಕೊರಪ 1 ವರ್ಷದ ಕಂತಲ ಕೊರಪ ಕಟ್ಟರೆ ಕೊಡ ನಲ್ಲ ಈಜಿ ಆಡ 2 ವರ್ಷ ಕಂತಲ ಕೊರಪ ಅವಾಗ ಸಾಮಾನ್ಯ ಜನಕರಿಗೆ ಇಲ್ಲಡೆ ಪುಣ್ಯಜೋಗ್ಲಿ ಇತ್ತನಂದ ಒಂಜಿ 2 ವರ್ಷಕ್ಕೆ ಒಂಜಿ ಕಾಯಿನ್ ಈಸಿ ಮೆಥಡ್ ಇಲ್ಲಡೆ ಬರ್ಕೊಂಡು ಸುಮಾರು 400-500 ಕಾಯಿನ್ ಇತ್ತೇನೆ ಪೋತನು ಮುಲ್ಪಡ್ಲ ವಿಟ್ಲದ ಸುಮಾರು ಸಹಕಾರ ಸಿಗದ ನಂಗೆ ನನ್ನಲಾತ ಆ ಸ್ಕೀಮ್ ನಮ್ಮ ಬಂತೊಂದಿಲ್ಲ ನಂಗೆ ಗೊತ್ತಪ್ಪು ಬಂಗಾರದ 15,000 ಮುಟ್ಟ ಬೋದಿತ್ತನು ಪ್ರಾರಂಭ ಸೇರಿನಗ್ಲಿಗೆ ಒಂಜಿ ಪವಂದ ಕಾಯಿನಡೆ ಅಕ್ಕಲ ಸ್ಕೀಮ್ ಮುಗಿಯಡ 15,000-20,000 ರೂಪಾಯಿ ಲಾಭ ಬೈದ ನಕಲು ಉಳ್ಳರು ಯಾಕೆ ಸಾಕ್ಷಿ ಮುಲ್ಪ ವಿಟ್ಲದ ಅಧ್ಯಕ್ಷರೇ ಉಳ್ಳರು ಅವಾಗ ಈಸಿ ಮೆಥಡ್ ಒಂಜಿ ಮಂತದ ನೆಕ್ ಸಂಪೂರ್ಣ ನಮ್ಮ ಸದಸ್ಯರು ಸಹಕಾರ ಕೊರಲಿ ನಮ್ಮಲ್ಲ ಇಲ್ಲಡೆ ಬಂಗಾರಿಗೆ ಏಪ ಬೆಲೆ ಬರ್ಪುಣ ಪಂಡ ಬಂದುಲೇ ಪಕ್ಕ ನಮ್ಮ ಮಗೆ ಡಿಗ್ರಿಗೆ ಪೋಪಡು ಅಲ್ಪಂಜ ಆತ ಡೊನೇಷನ್ ಕೊರ್ರಪ್ಪು ಅದಕ್ಕೆ ಕೆಲವು ಲಕ್ಷ ರೂಪಾಯಿ ಬೋಡವು ಅಪ್ಪ ಸಾಲಕ್ಕೆ ಎನ್ನಗ ಕೊರ್ಪಿನ ಕೈಯೇ ಕೊರ್ಪಿನ ಮಾತಾಡಲ ಕೊರ್ಪು ಜರಿ ಅಪ್ಪ ನಮ್ಮಡನೆ ಒಂಜಿ 2-3 ಕಾಯಿನ್ ಇತ್ತಂಡ ಅವೇನ ಒಂಜಿ ಬ್ಯಾಂಕ್ ತಗೊಂಡು ಇಜ್ಜಿ ಅಗತ್ಯ ಕೊರಿಯ ಸೇಲ್ ಮಂತ ಆಯ್ತಾ ರೇಟ್ ಇನ್ನು ಏಪ ತೊಗೊಂಡಣ್ಣ ನನ್ನ ಹೆಚ್ಚಾಪಿನ ಕಡಿಮೆ ಇಜ್ಜಿ ಅಪ್ಪಾಗ ಈಗ ಬಂಗಾರಿಗೆ ಲೇಟ್ ಬರ್ತಂಡು ಅವೇ ನಮ್ಮ ಇಲ್ಲಡೆ ಯಾರಿಗಲ್ಲ ಹಿರಿಯರಿಗೆ ಮೇಜರ್ ಆಪ್ರೇಷನ್ದ ಬತ್ತಂಡು ಇನ್ಸೂರೆನ್ಸ್ ಆಗುತ್ತೆ ಆಲ ಇಜ್ಜಿ ಅಪ್ಪಾಗ ಅಕಲೆಗೆ ಎರೆರಡು ನಟ್ನ ಇಲ್ಲಡೆ ನಮ್ಮ ಕಾಯಿನ್ ಉಂಡು ಅವೊಂಜಿ ಎರೆಗಾಣ್ಲ ಕೊಡ್ದು ಮನ್ಪೆರ ಸಾಧ್ಯ ಉಂಡು ಐದಾತ್ರ ಬಂಗಾರಿಗೆ ಬೆಲೆ ಬರ್ಪಿನೇ ಕಷ್ಟ ಕಾಲಗೂ ಉಪಕಾರ ಪೂರ್ಣಗ ಬಂದುಲೇ ಈ ಒಂಜಿ ನಮ್ಮ ದಾದ ಸ್ಕೀಮ್ ಅನ್ಪಣ ಇನ್ನು ಸರ್ಕಾರ ಕೊರ್ಪಿನಂಚಿನ ಸ್ಕೀಮುಲ್ಲ ನಮ್ಮ ಮಾತೇರ್ಲ ಮಾತಾ ಕಾರ್ಮಿಕರು ಗ್ಯಾರೇಜ್ ಮಾಲಕರೆಲ್ಲ ಜೊತೊಂದು ಅಂಚನೆ ಗ್ಯಾರೇಜ್ ಮಾಲಕರ ಸೌಹಾರ್ದ ಸಹಕಾರಿ ಸಂಘ ನಮ್ಮ ಮಕ್ಕಳಿಗೆ ಮಂತಿನಂಚಿನ ಸ್ಕೀಮುಲ್ಲ ಪೊರ್ಲೋಡು ಐದ ಗ್ಯಾರೇಜ್ ಮಾಲಕರೇ ಇತ್ತಿನ ಸ್ವಂತ ಕಟ್ಟಡ ಉಂಟು
ದಾಲ ಬಯಜ್ಜಿ ಎಲ್ಲೇ ಇನ್ನು ಒಂಥ ದಿನೋಟೆ 2-3 ವರ್ಷದಲ್ಲಿ ಅವು ಸೌಹಾರ್ದ ಬೋದು ಬ್ಯಾಂಕ್ ಆಯರ್ಲ ಸಾಧ್ಯ ಉಂಡು. ಇನ್ನು ಬ್ಯಾಂಕ್ಗೆ ದಾದ ಮಾತ ಬೋಡು ಸೇಫ್ ಲಾಕ ನಡಂಜ ಬಕ್ಕೊಂಡು ಐತ ಪ್ರತಿ ಒಂಜಿ ವ್ಯವಸ್ಥೆ ಆಲ್ರೆಡಿ ಮಂತದೆ. ನಮ್ಮನೆ ಆಯ್ನ ಸ್ವಂತ ಕಟ್ಟಡಡು ಇತ್ತಿನಡ್ದಾತ್ರ ವಾ ಸಮಸ್ಯೆಲ್ಲ ಇಜ್ಜಂದೆ ಪೊರ್ಲು ನಡೆದಂದುಂಡು. ಸರ್ವ ರೀತಿ ಇಡ್ಲ ಸರ್ವ ಸದಸ್ಯರ್ಲ ಸಹಕಾರ ಕೊರಲೆ ವಿಟ್ಲ ವಲಯಡ್ ಮನ್ಪುಣಂಚಿನ ನನ್ನ ದಾದ ಮಾತ ಕಾರ್ಯಕ್ರಮ ಉಂಡಾ ಈಗ ಮಾತಾಡಿಲ್ಲ ಸರ್ವ ರೀತಿ ಸಹಕಾರ ಕೊಡ್ದು ಉತ್ತರೋತ್ತರ ಅಭಿವೃದ್ಧಿ ಆವಡ ಬಂದು ಸ್ವಾಮಿ ವಂಚಲೇಶ್ವರ ದೇವರಿಗೆ ಪಾದವ ಗಡ್ಡ ಬರಂದು ದೊಡ್ಡ ಪಾತ್ರನು ಅಂತ ಜೋರಾದ ಕೈಚಪ್ಪಾಳಿ ಬರಲಿ. ಮಂಗಳೂರಿನಿಂದ ಪ್ರೀತಿ ಇಟ್ಟು ವಿಟ್ಲ ವಲಯಕ್ಕೆ ಬಂದಿದ್ದಾರೆ. ತಮ್ಮ ಆ ಒಂದು ಪ್ರೀತಿಗೆ ದ್ಯೋತಕವಾಗಿ ಒಂದು ಸಣ್ಣ ಗೌರವವನ್ನು ಸ್ವೀಕರಿಸಿದ್ದಾರೆ. ದಯಮಾಡಿ ಜೋರಾದ ಕೈಚಪ್ಪಾಳಿ ಬರಲಿ ಶ್ರೀಮತಿ ವಿಲ್ಮಾ ಎಲಿಜಬೆತ್ ಅವರು ಇವರಿಗೆ. ಇಂದಿನ ಒಂದು ಕಾರ್ಮಿಕ ಕಾರ್ಡ್ನ ನೋಂದಣಿ ಅಭಿಯಾನವನ್ನು ನಮ್ಮ ಲಿಯೋ ಡಿ ವಿಲ್ಲರ್ಸಾದ್ರವರ ಅಧ್ಯಕ್ಷತೆಯಲ್ಲಿ ಭಾಳ ರೀತಿಯಲ್ಲಿ ಕಾರ್ಮಿಕ ಕಾರ್ಡ್ ನೋಂದಣಿ ಅಭಿಯಾನವನ್ನು ಇಟ್ಕೊಂಡಿದ್ದರು. ಭಾಳ ಸಂತೋಷದ ವಿಷಯ. ಒಂದು ತಿಂಗಳ ಮೊದಲು ಅನಾರೋಗ್ಯ ನಿಮಿತ್ತ ಲರ್ಸಾದ್ರವರು ಕಂಕನಾಡಿಯಲ್ಲಿ ಏನೋ ಒಂದು ಅಸೌಖ್ಯವಾಗಿ ಅಡ್ಮಿಟ್ ಆಗಿದ್ದರು. ಬಂದ 1-2 ವಾರದಲ್ಲಿ ಅವರು ಉತ್ತಮ ರೀತಿಯಲ್ಲಿ ಚೇತರಿಕೆ ಕಂಡು ಎಲ್ಲ ವಿಟ್ಲ ವಲಯದ ಕಾರ್ಮಿಕರನ್ನು ಒಗ್ಗೂಡಿಸಿ ಒಂದು ಕಾರ್ಮಿಕ ಕಾರ್ಡ್ ನೋಂದಣಿ ಅಭಿಯಾನವನ್ನು ಉತ್ತಮ ರೀತಿಯಲ್ಲಿ ಮಾಡಿಕೊಂಡು ಬಂದಿದ್ದಾರೆ. ಒಳ್ಳೆಯ ಸೇವಾ ಕಾರ್ಯವನ್ನು ಮಾಡಿಕೊಂಡಿದ್ದಾರೆ. ಅದಕ್ಕೆ ನಮ್ಮ ಈ ವಿಟ್ಲ ವಲಯದ ಗೌರವ ಅಧ್ಯಕ್ಷರು ಹಾಗೂ ವಿಟ್ಲ ವಲಯದ ಸಲಹೆಗಾರರು ಎಲ್ಲ ಸುಂದರಾಚಾರ್ಯವರು ಕೈ ಜೋಡಿಸಿ ಕಾರ್ಮಿಕ ಕಾರ್ಡನ್ನು ತುಂಬ ಯಶಸ್ವಿಯಾಗಿ ನಡೆಸ್ಕೊಂಡು ಬಂದಕ್ಕೆ ತುಂಬ ಸಂತೋಷವಾಗ್ತಿದೆ. ಹಾಗೆ ಎಲ್ಲ ಕಾರ್ಮಿಕ ಈ ವಿಟ್ಲ ವಲಯದ ಹಿರಿಯ ಪದಾಧಿಕಾರಿಗಳು ಈ ಕೆಲಸಕ್ಕೆ ಕೈ ಜೋಡಿಸಿ ಕಾರ್ಮಿಕ ಕಾರ್ಡನ್ನು ಯಶಸ್ವಿಯಾಗಿ ಮಾಡಿಕೊಂಡು ಬಂದದಕ್ಕೆ ತುಂಬ ಸಂತೋಷವಾಗಿದೆ. ಈ ಮುಂದೆಯೂ ಒಳ್ಳೆಯ ರೀತಿಯಲ್ಲಿ ಎಲ್ಲ ಈ ಕಾರ್ಮಿಕ ಕಾರ್ಡ್ ಹಾಗೆ ಮುಂದೆ ನಮ್ಮ ವಿಟ್ಲ ವಲಯದ ಎಲ್ಲ ಗೌರವ ಗ್ಯಾರೇಜ್ ಮಾಲಕರ ಸದಸ್ಯರಿಗೂ ಎಲ್ಲ ಸವಲತ್ತು ಸಿಗುವಂತೆ ನಮ್ಮ ಈ ಸಂಘದ ಪ್ರತಿನಿಧಿಗಳು ಮುಂದೆ ಪ್ರಯತ್ನ ಮಾಡಲಿಕ್ಕೆಂದು ನಾನು ಹಾರೈಸುತ್ತಾ ನಮ್ಮ ಜಿಲ್ಲಾ ಸಂಘಕ್ಕೆ ಎಲ್ಲ ರೀತಿಯಲ್ಲಿ ನಾವು ಸಹಕಾರ ನಿಮಗೆ ನೀಡ್ತಾ ನನಗೆ ನಮ್ಮ ಈ ಜಿಲ್ಲಾ ಸಂಘದಲ್ಲಿ ಈ ವಾರ್ಷಿಕ ನೋಂದಣಿ ಶುಲ್ಕ ಒಂದು ಅಜೀವ ಸದಸ್ಯತನದು 3,000 ಮಾಡಿದೆ. ಮೊದಲು 5,000 ಇತ್ತು, ಅದನ್ನು 3,000 ಮಾಡಿದೆ. ಈಗ ವಿಟ್ಲ ವಲಯದ ಎಲ್ಲ ಸದಸ್ಯರು ಕಾರ್ಮಿಕರು ಆದಷ್ಟು ಬೇಗ ನಮ್ಮ ವಿಟ್ಲ ವಲಯದ ಮುಖಾಂತರ ಜಿಲ್ಲಾ ಸಂಘಕ್ಕೆ ನಮ್ಮ ನೋಂದಣಿಯನ್ನು ಮಾಡಿ 3,000 ನೋಂದಣಿ ಮಾಡಿ ನಮ್ಮ ಜಿಲ್ಲಾ ಸಂಘದಿಂದ ಸಿಗುವ ಸವಲತ್ತನ್ನು ಸದುಪಯೋಗಿಸಬೇಕು ಪಡಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ನಮ್ಮ ಮುಂದೆಯೂ ಈ ತುಂಬ ಕೆಲಸಗಳಿದೆ. ಇನ್ನು ಮುಂದೆ ವಿಟ್ಲದ ವಾರ್ಷಿಕ ಮಹಾಸಭೆಯು ಮೊನ್ನೆ ಇತ್ತೀಚೆಗೆ ಒಳ್ಳೆಯ ರೀತಿಯಲ್ಲಿ ವಿಜೃಂಭಣೆಯಿಂದ ನಡೀತು. ಅದೇ ರೀತಿ ಇನ್ನು ಪುತ್ತೂರಿನಲ್ಲಿ ನಾಳೆ ಆದಿತ್ಯವಾರ ದಿವಸ ವಾರ್ಷಿಕ ಮಹಾಸಭೆ ನಡೆಯಲಿಕ್ಕಿದೆ. ಎಲ್ಲ ವಿಟ್ಲ ವಲಯದ ಎಲ್ಲ ಪದಾಧಿಕಾರಿಗಳು ಹಾಗೂ ಎಲ್ಲ ಸದಸ್ಯರು ಪುತ್ತೂರು ವಲಯದ ನಾಳ್ದು ಆದಿತ್ಯವಾರ ದಿವಸ ನಡೆಯುವ ವಾರ್ಷಿಕ ಮಹಾಸಭೆಗೆ ಭಾಗವಹಿಸೋಕ್ಕಾಗಿ ನಿಮ್ಮಲ್ಲಿ ಕೇಳಿಕೊಳ್ತಿದ್ದೇನೆ. ಹಾಗೆ ಸಮಯದ ಅಭಾವ ಇದೆ. ನಾನು ಇಲ್ಲಿಗೆ ನನ್ನ ಭಾಷಣವನ್ನು ಮುಕ್ತಾಯಗೊಳಿಸಿದೆ. ಮೊದಲನೆಯದಾಗಿ ಈ ಕಾರ್ಯಕ್ರಮವನ್ನು ಇರುವಂತಹ ನಿಮ್ಮ ಸಂಘಕ್ಕೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಇಷ್ಟೊಂದು ಜನರನ್ನು ಸೇರಿಸೋದು ಎಷ್ಟು ಕಷ್ಟ ಅಂತ ನಮಗೆ ಗೊತ್ತಿದೆ. ಯಾಕಂದರೆ ಒಂದು ನೋಂದಣಿ ಕಾರ್ಯಕ್ರಮ, ಒಂದು ನೋಂದಣಿ ಕ್ಯಾಂಪ್ ಮಾಡಬೇಕು ಅಂದರೆ ಈ ಪ್ರಚಾರವನ್ನು ಮಾಡಲಿಕ್ಕೆ ಈ ಸಂಘದವರು ಬಹಳಷ್ಟು ಶ್ರಮ ವಹಿಸಿದ್ದಾರೆ ಅನೇಕ ದಿನಗಳಿಂದ. ಈಗ ಇಲ್ಲಿ ನೋಂದಣಿಗೆ ಅಂತ ನಿಂತ್ಕೊಂಡಿರೋ ಕಾರ್ಮಿಕರಲ್ಲಿ ನಂದೊಂದು ವಿನಂತಿ, ಅಲ್ಲಿ ಹೋಗ್ತೀರಾ, ನೋಂದಣಿ ಮಾಡ್ಕೊಳ್ತೀರಾ, ನೋಂದಣಿ ಆದಮೇಲೆ ನಿಮಗೆ ಆ ಕಾರ್ಡಿನ ಪ್ರಿಂಟ್ ಬೇಕಾಗ್ತದೆ. ದಯವಿಟ್ಟು ಲೈನಲ್ಲಿ ನಿಂತಿದ್ದೀರಾ, ಬಟ್ ನಿಮ್ಮ ಒಂದು ಕಿವಿ ಈ ಸ್ಟೇಜ್ ಕಡೆ ಇರಲಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೋಂದಣಿ ಮಾಡಿದ ಮೇಲೆ ಆ ಕಾರ್ಡಿನ ಪ್ರಿಂಟನ್ನು ನೀವು ಯಾರ ಹತ್ರ ಕಲೆಕ್ಟ್ ಮಾಡ್ಕೊಳ್ತೀರಾ ಅನ್ನೋದನ್ನು ಸ್ವಲ್ಪ ಒಂದು ಸಂವಹನ ಮಾಡ್ಕೊಳ್ಳಿ.
ನಿಮ್ಮ ಗ್ಯಾರೇಜು ಮಾಲಕರ ಸಂಘದ ಯಾರ್ದಾದ್ರೂ ಪ್ರತಿನಿಧಿಯವರ ನಂಬರ್ ಕೊಟ್ಟರೆ ಎಲ್ಲ ಇವತ್ತು ನೋಂದಣಿಯಾಗಿರುವಂತಹ ಕಾರ್ಡ್ಗಳು ನಿಮಗೆ ಇಮಿಡಿಯೇಟ್ ಆಗಿ ಅಪ್ರೂವ್ ಆಗೋದಿಲ್ಲ. ಕಾರ್ಮಿಕ ಅಧಿಕಾರಿಯವರ ಲಾಗಿನಿಗೆ ಬರ್ತದೆ. ಎಲ್ಲರ ನೋಂದಣಿ ಪೂರ್ಣಗೊಂಡ ನಂತರ ನಾವು ಅದನ್ನು ಅಪ್ರೂವ್ ಮಾಡಿ ಕಾರ್ಡ್ಗಳ ಸಾಫ್ಟ್ ಕಾಪಿಯನ್ನು ನಿಮಗೆ ಕೊಡ್ತೇವೆ. ಹಾಗಾಗಿ ಅದನ್ನು ನೀವು ಯಾರ ಹತ್ರ ಕಲೆಕ್ಟ್ ಮಾಡ್ಕೊಳ್ಬೇಕು ಅಂತ ಒಂದು ಮಾಹಿತಿನ ನೀವು ತಗೊಂಡ್ರೆ ಅವರಿಗೆ ನಾವು ಶೇರ್ ಮಾಡ್ತೇವೆ. ಆ ಕಾರ್ಡ್ನ ಪ್ರಿಂಟ್ಗಳನ್ನ ನೀವು ತಗೊಂಡು ಆ ಸೌಲಭ್ಯಗಳ ಬಗ್ಗೆ ಈಗಾಗಲೇ ನಮ್ಮ ಮೇಡಮ್ ನಿಮಗೆ ವಿವರವಾಗಿ ತಿಳಿಸಿದ್ದಾರೆ. ಎಷ್ಟು ಜನ ಕೇಳ್ಕೊಂಡ್ರೋ ಗೊತ್ತಿಲ್ಲ. ಅತಿ ಹೆಚ್ಚು ಗ್ಯಾರೇಜಿಗೆ ಸಂಬಂಧಪಟ್ಟ ಮೋಟಾರು ಸಾರಿಗೆ ವಾಹನ ಕಾರ್ಮಿಕರೇ ಇದ್ದೀರಾ. ಆದರೆ ನಿಮ್ಮ ಮನೆಗಳಲ್ಲಿ ಇನ್ನೂ ಮಹಿಳೆಯರು ಸಾಕಷ್ಟು ಮಂದಿ ಇರ್ತಾರೆ. ಅವರು ಟೈಲರಿಂಗ್ ಆಗಿರಲಿ, ನಿಟ್ಟಿಂಗ್ ಆಗಿರಲಿ, ಇಂಥ ಕೆಲಸಗಳನ್ನ ಮಾಡ್ಕೊಳ್ತಾ ಇರೋವಂತಹ ಮಹಿಳೆಯರು ಇರ್ಬೋದು. ಅವರಿಗೊಂದು ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೀವು ನೋಂದಣಿನ ಮಾಡ್ಕೊಳ್ಬೋದು. ನಮ್ಮ ಸಿಬ್ಬಂದಿಗಳು ಇಲ್ಲಿ ಇರೋ ಅಷ್ಟು ಹೊತ್ತು ನೀವು ಇಲ್ಲೇ ವಿಟ್ಲ ಪ್ರದೇಶದ ಸುತ್ತಮುತ್ತ ಇರೋ ಅಂಥವರು ಟೈಲರ್ ಕಾರ್ಡ್ ಇನ್ನೂ ನೋಂದಣಿ ಆಗದೇ ಇರೋವಂಥ ಮಹಿಳೆಯರು ಇದ್ದರೆ, ಅಥವಾ ವಾಲಗ ಊದುವುದು, ಈ ಥರ 91 ಕಾರ್ಮಿಕರ ಕಾರ್ಡ್ 91 ವರ್ಗಗಳದ್ದು ನಾವೇನು ಶೇರ್ ಮಾಡಿದ್ದೀವಿ ಅವ್ರ ಹತ್ರ, ಆ ಮಾಹಿತಿ ನಿಮ್ಮಲ್ಲಿದ್ದರೆ ಆ ಕಾರ್ಮಿಕರು ಯಾರಾದರೂ ನೋಂದಣಿಗೆ ಬಾಕಿ ಇರೋ ಅಂಥವ್ರು ಇದ್ದರೆ ದಯವಿಟ್ಟು ಈಗಲೇ ಬರಕ್ಕೆ ಹೇಳಿ. ನಮ್ಮ ಸಿಬ್ಬಂದಿಗಳು ಇರೋಷ್ಟು ಹೊತ್ತು ನಿಮಗೆ ಅದಕ್ಕೆ ಯಾವುದೇ ಶುಲ್ಕ ಇರೋದಿಲ್ಲ. ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಡಿ ನೀವು ನೋಂದಣಿನ ಪಡ್ಕೊಳ್ಬೋದು ಅನ್ನೋ ಒಂದು ಮಾಹಿತಿಯನ್ನು ಕೂಡ ಕೊಡ್ತಾ ಇದ್ದೇನೆ. 2-3 ಲೇಡೀಸ್ ಬಿಟ್ಟರೆ ಜಾಸ್ತಿ ಲೇಡೀಸ್ ಕಾಣ್ತಾ ಇಲ್ಲ. ಹಾಗಾಗಿ ವಿಟ್ಲ ಪ್ರದೇಶದಲ್ಲಿ ಟೈಲರಿಂಗ್, ಮುಖ್ಯವಾಗಿ ಟೈಲರಿಂಗ್ ಮತ್ತು ಇತರ ವೃತ್ತಿಗಳಲ್ಲಿ ನೋಂದಣಿ ಬಾಕಿ ಇರೋರು ಕೂಡ ಆ ಒಂದು ಸೌಲಭ್ಯನ ಪಡ್ಕೊಳ್ಬಹುದು. ಇವತ್ತು ಉಚಿತವಾಗಿ ನೀವು ಇಲ್ಲಿ ನೋಂದಣಿನ ಮಾಡ್ಕೊಳ್ಬೋದು ಅಂತ ನಿಮಗೊಂದು ತಿಳಿಸ್ತಾ ಇದ್ದೀನಿ. ಹಾಗೆ ಗ್ಯಾರೇಜು ಮಾಲೀಕರಲ್ಲಿ ನನ್ನೊಂದು ವಿನಂತಿ, ಯಾರೆಲ್ಲ ತಮ್ಮ ಅಂಗಡಿಗಳನ್ನ ಹೊಂದಿದ್ದೀರಾ ಅಥವಾ ವಾಣಿಜ್ಯ ಸಂಸ್ಥೆಗಳನ್ನ ನೀವು ಹಾಕ್ಕೊಂಡಿದ್ದೀರಾ, ಎಲ್ಲರದು ನೋಂದಣಿ ಆಗಿಲ್ಲ ವಿಟ್ಲ ಪ್ರದೇಶದಲ್ಲಿ, ದಯವಿಟ್ಟು ಈ ಕಾರ್ಮಿಕ ತಂತ್ರಾಂಶದಲ್ಲಿ ಕರ್ನಾಟಕ ಅಂಗಡಿ ಮತ್ತು ವಾಣಿಜ್ಯ ಸಂಸ್ಥೆ ಕಾಯ್ದೆಯಡಿ ತಮ್ಮ ಸಂಸ್ಥೆಯನ್ನು, ಇದು ಮಾಲೀಕರ ಹತ್ರ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ತಮ್ಮ ಸಂಸ್ಥೆಯನ್ನು ನೋಂದಣಿ ಮಾಡ್ಕೊಳ್ಳಿ. ಈಗಾಗಲೇ ನೋಂದಣಿಯಾಗಿರೋ ಸಂಸ್ಥೆಗಳು ನವೀಕರಣಕ್ಕೆ ಬಾಕಿ ಇದ್ದರೆ ನವೀಕರಣಗಳನ್ನ ನೀವು ಮಾಡ್ಕೊಳ್ಳಿ ಅಂತ ನಿಮ್ಮ ಹತ್ರ ವಿನಂತಿಸ್ಕೊಳ್ತಾ ಇದ್ದೀನಿ. ಹಾಗೆ ತಮ್ಮ ಸಂಸ್ಥೆಗಳಲ್ಲಿ ಈಗಾಗಲೇ ಮೇಡಮ್ ಹೇಳಿದರು, ಬಾಲ ಕಾರ್ಮಿಕರನ್ನು ನಿಯೋಜನೆ ಮಾಡಿಕೊಳ್ಬೇಡಿ. ಯಾವುದೇ ಒಬ್ಬ ಕಾರ್ಮಿಕರನ್ನು ನೀವು ನಿಯೋಜಿಸೋ ಮುಂಚೆ ಅವರ ವಯಸ್ಸನ್ನು ನೀವು ದೃಢೀಕರಿಸಿಕೊಂಡ ನಂತರವೇ ಅವ್ರನ್ನ ಕೆಲಸಕ್ಕೆ ತಗೊಳ್ಳಿ. ಹಾಗೆ ಕೆಲಸಕ್ಕೆ ತಗೊಂಡಂತಹ ಕಾರ್ಮಿಕರ ಸಂಪೂರ್ಣ ಮಾಹಿತಿ ಮಾಲೀಕರಾದ ನಿಮ್ಮ ಹತ್ರ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ಈ ಎಲ್ಲ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಬಂಟ್ವಾಳ ವೃತ್ತ ವ್ಯಾಪ್ತಿಯ ಕಚೇರಿ ನಮ್ಮದು ಕೈಕಂಬದಲ್ಲಿದೆ. ನಿಮಗೆ ಯಾವುದೇ ನಿಮ್ಮದೇನಾದರೂ ಕಂಪ್ಲೇಂಟ್ಸ್ ಇದ್ದರೆ, ಚೇಂಜಸ್ ಇದ್ದರೆ, ಮಾಹಿತಿ ಬೇಕಿದ್ದರೆ ನಮ್ಮ ಸಿಬ್ಬಂದಿಗಳು ಮತ್ತು ನಾನು ಅಲ್ಲಿ ಯಾವಾಗಲೂ ಇರ್ತೇವೆ. ಕಚೇರಿ ಸಮಯದಲ್ಲಿ ನೀವು ಬಂದು ಕೇಳ್ಕೊಳ್ಬೋದು. ನಿಮ್ದು ಏನಾದರೂ ಸಮಸ್ಯೆಗಳಿದ್ದರೆ ಅಥವಾ ಕಾರ್ಡಿನ ಪ್ರಿಂಟ್ಗಳು ನಿಮಗೆ ಸಿಗದೇ ಇದ್ದರೆ ವಿನಾಯಕ ಕಾಂಪ್ಲೆಕ್ಸ್ ಕೈಕಂಬ ಇಲ್ಲಿ ನಮ್ಮ ಕಚೇರಿ ಇದೆ. ಅಥವಾ ನಿಮ್ಮ ಪದಾಧಿಕಾರಿಗಳ ಮೂಲಕ ಕೂಡ ನಮ್ಮನ್ನು ಸಂಪರ್ಕಿಸಿ. ಇವತ್ತು ನೋಂದಣಿ ಆಗಿರುವಂಥವರು ಅಥವಾ ಈ ಹಿಂದೆ ಬಂಟ್ವಾಳದಲ್ಲಿ BC ರೋಡಲ್ಲಿ ನೋಂದಣಿ ಆದಾಗ ಕಾರ್ಡ್ ಸಿಗದೇ ಇರೋರು ಯಾರಾದರೂ ಇದ್ದರೆ ನಿಮ್ಮ ಕಾರ್ಡ್ಗಳನ್ನ ಪಡ್ಕೊಳ್ಳಿಕ್ಕೆ ನಮ್ಮ ಕಚೇರಿನ ಭೇಟಿ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇದ್ದೀನಿ. ಮತ್ತೊಮ್ಮೆ ಈ ನೋಂದಣಿ ಕಾರ್ಯಕ್ರಮಕ್ಕೆ ಶುಭ ಕೋರುತ್ತಾ ನನ್ನ ಮಾತುಗಳನ್ನ ಕೊನೆಗೊಳಿಸ್ತಾ ಇದ್ದೀನಿ. ಅವಕಾಶಕ್ಕಾಗಿ ಧನ್ಯವಾದಗಳು. ಇವತ್ತು ಒಂದು ಒಳ್ಳೆ ರೀತಿಯ ಕಾರ್ಯಕ್ರಮ ಅಂತ ಹೇಳ್ಬೋದು. ಸಾಮಾಜಿಕವಾಗಿ ಒಂದು ಮಾಡಲೇಬೇಕಾದಂಥ ಒಂದು ಕಾರ್ಯಕ್ರಮ. ಸರಕಾರದ ಕೆಲವು ಯೋಜನೆಗಳು ಇಂದು ಬಹುಸಂಖ್ಯಾತರಿಗೆ, ಅಂದರೆ ಎಲ್ಲರಿಗೂ ಅದು ಗೊತ್ತಾಗುವುದಿಲ್ಲ. ಅನೇಕ ಕಾರ್ಯಕ್ರಮಗಳು ಇಂದು ಸರಕಾರದಲ್ಲಿವೆ, ಅದು ಜನಸಾಮಾನ್ಯರಿಗೆ ಅದು ಗೊತ್ತಾಗುವುದಿಲ್ಲ. ಒಬ್ಬರು ಕಾರ್ಮಿಕ ಅಧಿಕಾರಿಯಾದಂಥ ನಮ್ಮ ವಿಲ್ಮಾ ಮೇಡಮ್ರವರು ಇಂದು ನಮ್ಮ ಸಭೆಗೆ ಬಂದು ಉತ್ತಮವಾದ ಒಂದು ಸಂದರ್ಶನವನ್ನು ಕೊಟ್ಟಿದ್ದಾರೆ. ಅಧಿಕಾರಿಯಾಗಿಯೂ ಅವರಿಗೆ ಒಂದು ರೀತಿಯ ಸಾಮಾಜಿಕ ಸೇವೆ ಮಾಡಬೇಕಂತಹ ಒಂದು ಯೋಜನೆ ಅವರಲ್ಲಿ ಬಂದಿದೆ. ಅಂದರೆ ಅದಕ್ಕೆ ನಾವೆಲ್ಲರೂ ಚಿರಋಣಿಗಳು. ಮೇಡಮ್, ನಿಮ್ಮ ಮುಂದಿನ ಜೀವನದಲ್ಲಿಯೂ ಸಹ ಹೀಗೆ ನೀವು ಸಾಮಾಜಿಕವಾಗಿಯೂ ಎಲ್ಲ ಕಡೆಯಲ್ಲಿಯೂ ಈ ರೀತಿಯ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಜನಸಾಮಾನ್ಯರಿಗೆ ಆಗುವಂಥ ಉಪಯೋಗವನ್ನು, ಇದರಿಂದ ಆಗುವಂಥ ಎಲ್ಲ ರೀತಿಯ ಉಪಯೋಗದ ಸಲಹೆ ಸೂಚನೆಗಳನ್ನು ಕೊಟ್ಟು ನೀವು ನಿಮ್ಮ ಜೀವನವನ್ನು ನೀವು ಕೃತಾರ್ಥರನ್ನಾಗಿಸಿದ್ದೀರಿ ಎನ್ನುವುದಕ್ಕೆ ನನಗೆ ಬಹಳ ಸಂತೋಷವಾಗುತ್ತಾ ಇದೆ. ಹಾಗೆ ಇನ್ನೊಬ್ಬ ಮೇಡಮು
ಅಶ್ವಿನಿ ಲವೀನಾ ಇನ್ನೊಬ್ಬ ಮೇಡಮ್ ಹಾಗೆ ನಮ್ಮರು ಸ್ವಲ್ಪ ಯಂಗ್ಸ್ಟರ್, ಆದರೂ ಲವೀನಾ ಮೇಡಮ್ ನೋಡಿ ಯಂಗ್ಸ್ಟರ್ ಆಗಿದ್ದರೂ ಒಂದು ಕಾರ್ಮಿಕ ಇಲಾಖೆಯಲ್ಲಿ ಯಾವೆಲ್ಲ ಸವಲತ್ತುಗಳಿವೆ ಅದನ್ನು ಸಾಮಾನ್ಯರು ಹೇಗೆ ಉಪಯೋಗಿಸಿಕೊಳ್ಳಬಹುದು, ಅದನ್ನು ಉಪಯೋಗಿಸುವಂತಹ ಒಂದು ರೀತಿ, ಇದನ್ನೆಲ್ಲ ರೀತಿಯಲ್ಲಿ ನಮಗೆ ಕೂಲಂಕುಷವಾಗಿ ನಮಗೆ ತಿಳಿಸಿದ್ದಾರೆ. ಇವರಿಗೂ ಸಹ ನನ್ನ ಕೃತಜ್ಞತೆಗಳು. ಮೇಡಮು ನೀವು ಸಹ ನಿಮ್ಮ ಜೀವನದಲ್ಲಿ ಇನ್ನು ಮುಂದೆಯೂ ಇದನ್ನು ನೀವು ಅಳವಡಿಸಿಕೊಳ್ಳಿ ಎನ್ನುತ್ತಾ ಇವರಿಗೂ ಸಹ ಕೃತಜ್ಞತೆಯನ್ನು ಅರ್ಪಿಸ್ತೇನೆ. ಗ್ಯಾರೇಜು ಮಾಲಕರ ಸಂಘದವರು ಅಂದರೆ ಈಗಾಗಲೇ ನಮ್ಮ ಜನಾರ್ದನ ಅವರು ಹೇಳಿದರು 40 ವರ್ಷ ಆಯಿತು ಅಂತ. ಒಂದು ಸಂಘಟನೆ 40 ವರ್ಷದಿಂದ ಹರಿದು ಬರಬೇಕಾಗಿದ್ದರೆ ಅದಕ್ಕೆ ಎಷ್ಟು ಶ್ರಮ ಇದೆ. ನಿಜವಾಗಿಯೂ ಗ್ಯಾರೇಜಿನವರು ಶ್ರಮಜೀವಿಗಳು. ಶ್ರಮ ಏವ ಜಯತೆ ಎನ್ನುವಂತೆ ತಾವು ಪಡುವಂಥ ಶ್ರಮದಲ್ಲಿ ಒಂದಿಷ್ಟು ಪಾಲನ್ನು ಸಮಾಜಕ್ಕೆ ಅರ್ಪಿಸುವಂತಹ ಒಂದು ಕೆಲಸವನ್ನು ಅವರು ಮಾಡುತ್ತಿದ್ದಾರೆ ಅಂದರೆ ಅದು ಸಹ ಒಂದು ಸಂತೋಷದ ವಿಷಯವೇ. ಗ್ಯಾರೇಜು ಮಾಲಕರು ನಮ್ಮ ವಿಟ್ಲ ಪರಿಸರದಲ್ಲಿ ಹೆಚ್ಚಿನವರು ನಮ್ಮ ಅನೂನ್ಯರೇ. ಇವರ ಕಾರ್ಯಗಳನ್ನು ಇವರ ಕೆಲಸಗಳನ್ನು ನಾನು ದಿನನಿತ್ಯವೂ ನೋಡುತ್ತೇನೆ. ಅವರವರ ಕೆಲಸದಲ್ಲಿ ಅವರು ಎಷ್ಟು ಜನರಿಗೆ ಹೇಗೆ ಬೇಕು, ಎಷ್ಟು ಬೇಕು, ಹಾಗೆ ಅವರಿಗೆ ಅನುಕೂಲವಾಗುವ ರೀತಿಯಲ್ಲಿ ಯಾವುದೇ ರೀತಿಯ ತೊಂದರೆ ಕೊಡದೆ ಕ್ಲಪ್ತ ಸಮಯದಲ್ಲಿ ನಮಗೆ ಮಂಗಳೂರಿನವರದನ್ನು ಬಿಡಿ ವಿಟ್ಲದ ಗ್ಯಾರೇಜಿನ ಮಾಲೀಕರು ನಮಗೆ ಸಹಕಾರವನ್ನು ನೀಡುತ್ತಾ ಬಂದಿರುತ್ತಾರೆ. ಇದು ಸಹ ಅವರಿಗೆ ನಾವು ಈ ಸಮಯದಲ್ಲಿ ಕೃತಜ್ಞತೆಯನ್ನು ಕೊಡಲೇಬೇಕು. ಕಾರ್ಮಿಕರ ಕಾರ್ಡು ನೀವು ಸಹ ಹಾಗೆ ಕಾರ್ಮಿಕರು. ನೀವು ಈ ಕಾರ್ಡನ್ನು ಇವತ್ತು ಮಾಡಿಸಿ ಇನ್ನು ಕೊಂಡೋಗಿ ಪೆಟ್ಟಿಗೆಯಲ್ಲಿ ಇಡುವುದಲ್ಲ. ಇದರಲ್ಲಿ ಏನೇನು ಸಹಕಾರ ಇದೆ, ಏನು ಪ್ರಯೋಜನ ಇದೆ, ಇದನ್ನು ತಮ್ಮ ಮನೆಯವರಿಗೂ ತಿಳಿಸಿ. ಮೇಡಮ್ ಈಗಾಗಲೇ ಹೇಳಿದರು 3 ವರ್ಷಕ್ಕೆ ಇದನ್ನು ನವೀಕರಣ ಮಾಡಬೇಕು ಅಂತ. ಹಾಗೆ ನವೀಕರಣವನ್ನು ಮಾಡಿ ಈ ಕಾರ್ಡನ್ನು ನಿಮ್ಮ ಜೀವನದ ಉನ್ನತೀಕರಣಕ್ಕೆ ಉಪಯೋಗಿಸಿ. ಕಾರ್ಡಿನ ಮಹತ್ವವನ್ನು ಎಲ್ಲರೂ ಅರಿಯಬೇಕಾದುದು ಕಾರ್ಮಿಕರಾದ ತಮಗೆ ಇದು ಮುಖ್ಯ. ಹಾಗೆ ನಮ್ಮ ಯಕ್ಷ ಭಾರತ ಸೇವಾ ಪ್ರತಿಷ್ಠಾನ, ಇದರ ಬಗ್ಗೆ ಈಗ ಒಂದೆರಡು ಹೇಳಲೇಬೇಕಾಗ್ತದೆ. ನಮ್ಮ ಪ್ರತಿಷ್ಠಾನವು ಈಗ ಅನೇಕ ಸಾಮಾಜಿಕ ಸೇವೆಗಳನ್ನು ನಾವು ಮಾಡಿಕೊಂಡು ಬಂದಿರುತ್ತೇವೆ. ಸಾಧಾರಣವಾಗಿ ನಾವು 400 ಮಕ್ಕಳಿಗೆ ಪುಸ್ತಕ ವಿತರಣೆ ಮಾಡಿದ್ದೇವೆ. ಅದೇ ರೀತಿಯಲ್ಲಿ ಚಂದಳಿಕೆ ಶಾಲೆಯ ಎಲ್ಲ 175 ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಪುಸ್ತಕಗಳನ್ನು ನೀಡಿರುತ್ತೇವೆ. ಅದು ಅಲ್ಲದೆ ನಾಡಿದ್ದು 2ನೇ ತಾರೀಕಿನಲ್ಲಿ ಇದೇ ನಮ್ಮ ಅಂಗಣದಲ್ಲಿ ಆಟಿಡೊಂಜಿ ಕೂಟ, ಅದೇ ಸೆಪ್ಟೆಂಬರ್ 27ಕ್ಕೆ ಇದೇ ನಮ್ಮ ಪರಿಸರದಲ್ಲಿ ಅಭೂತಪೂರ್ವ ಯಕ್ಷಗಾನ ನಡೆಯಲಿಕ್ಕಿದೆ. ಅದು ತಮಗೆ ಬೇಕಾದಂಥ ಪ್ರಸಂಗ ಮಹಾಭಾರತ ಅಂದರೆ ಏನು ಅಂತ ಈಗಿನವರಿಗೆ ಹೆಚ್ಚಾಗಿ ಗೊತ್ತಿರುವುದಿಲ್ಲ. ಆ ಪ್ರಸಂಗದ ಸತ್ವವನ್ನು ತಿಳಿಸಬೇಕಾಗಿ ಆ ಪ್ರಸಂಗವನ್ನು ನಾನು ಈ ಸರ್ತಿ ಇಟ್ಟುಕೊಂಡಿರ್ತೀನಿ. ಇದಕ್ಕೂ ಸಹ ತಮಗೆಲ್ಲರಿಗೂ ಈಗಲೇ ನಾನೊಂದು ಆಹ್ವಾನವನ್ನು ಕೊಡ್ತಿದ್ದೀನಿ. ಸಂಘಟನಾತ್ಮಕವಾಗಿ ಹೇಳುವುದಾದರೆ ಒಂದು ಸಂಘಟನೆ ಇಂತಹ ಕೆಲಸವನ್ನು ಮಾಡಿಕೊಂಡು ಸಮಾಜದಲ್ಲಿ ಉತ್ತಮ ಸಂಘಟನೆ ಅಂತ ನಿರೂಪಿಸಿರಬೇಕು. ವಿಟ್ಲದ ಗ್ಯಾರೇಜು ಮಾಲಕರಿಗೆ ನಾನು ಹೇಳುವುದೇನೆಂದರೆ, ನೀವು ಇದು ಅಲ್ಲದೆ ಇನ್ನೂ ಸಹ ಅನೇಕ ಕಾರ್ಯಕ್ರಮಗಳನ್ನು ಮಾಡಿ ಸಾಮಾಜಿಕವಾಗಿ ಸಮಾಜಕ್ಕೆ ಏನು ಬೇಕೋ ಅಂತಹ ಉತ್ತಮ ಒಳ್ಳೆಯ ಸಾಮಾಜಿಕ ಕಾರ್ಯಕ್ರಮಗಳನ್ನು ನೀವು ಮಾಡಿ ಅದಕ್ಕೆ ನನ್ನ ಬೇಕಾದ ಸಹಕಾರ ಇದೆ ಎಂದು ಈ ಸಮಯದಲ್ಲಿ ನಾನು ಹೇಳುತ್ತೇನೆ. ಇನ್ನು ಮುಂದೆಯೂ ಗ್ಯಾರೇಜು ಮಾಲಕರು ಎಲ್ಲರೂ ಅನೂನ್ಯತೆಯಿಂದ ಇದ್ದು, ಎಲ್ಲರೂ ಪರಸ್ಪರ ಹೊಂದಾಣಿಕೆಯಿಂದ ಇದ್ದು, ಎಲ್ಲರಿಗೂ ಪ್ರಯೋಜನ ಆಗುವಂತಹ, ಎಲ್ಲರಿಗೂ ಉಪಯೋಗವಾಗುವಂತಹ ಕ್ಲಪ್ತ ಸಮಯಕ್ಕೆ ನೀವು ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಿಕೊಟ್ಟು ನೀವು ಸಮಾಜದಲ್ಲಿ ಒಂದು ಉತ್ತಮ ಗ್ಯಾರೇಜು ಮಾಲಕರು ಹಾಗೂ ಕೆಲಸಗಾರರೆಂದು ನಿರೂಪಿಸಿ ನೀವು ನಿಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿಯೇ ಒಂದು ಹೆಸರು ಪಡೆದು ನಮ್ಮ ವಿಟ್ಲಕ್ಕೆ ಒಂದು ಹೆಸರು ಪಡೆಯಿರಿ ಎಂದು ಹೇಳುತ್ತಾ ಅವಕಾಶ ಕೊಟ್ಟ ಎಲ್ಲರಿಗೂ ವಂದಿಸ್ತಾ ನನ್ನ 2 ಮಾತನ್ನು ನಿಲ್ಲಿಸ್ತೀನಿ. ಜೈ ಭಾರತ. ವಿಟ್ಲದ ಗ್ಯಾರೇಜ್ ಮಾಲಕರ ಸಂಘ ಅಥವಾ ಉಡುಪಿ ಅಥವಾ ಮಂಗಳೂರು ಯಾವ
ಗ್ಯಾರೇಜ್ ಮಾಲಕರ ಸಂಘ ಅಥವಾ ಈ ಗ್ಯಾರೇಜಿಗಳ ಕಾರ್ಮಿಕರು ಅಥವಾ ಮಾಲಕರು ಇವರನ್ನು ನಾನು ತುಂಬ ಹತ್ತಿರದಿಂದ ಬಲ್ಲವನಾಗಿದ್ದೇನೆ. ಯಾಕೆಂದರೆ ಈ ಗ್ಯಾರೇಜು ಮಾಲಕರ ಅಥವಾ ಕಾರ್ಮಿಕರ ಸಂಘದಲ್ಲಿ ಬಹು ಜನಸಂಖ್ಯೆಯಾಗಿ ನಮ್ಮ ವಿಶ್ವಕರ್ಮ ಜನಾಂಗದವರು ಸಹ ಸೇರಿಕೊಂಡಿರುತ್ತಾರೆ. ಮತ್ತು ನನ್ನ ಬಂಧು ಮಿತ್ರರಿದ್ದಾರೆ, ನನ್ನ ಸ್ನೇಹಿತರಿದ್ದಾರೆ. ಹಾಗೆ ನಾನು ಈ ಒಂದು ಸಂಘವನ್ನು ತುಂಬ ಹತ್ತಿರದಿಂದ ಬಲ್ಲವನಾಗಿದ್ದೇನೆ. ಇದರ ಮೊದಲು ವಿಟ್ಲ ವಲಯದಲ್ಲಿ ಆಗಲಿ, ಉಡುಪಿಯಲ್ಲಿ ಆಗಲಿ ಅಥವಾ ಮಂಗಳೂರಲ್ಲಿ ಆಗಲಿ ಈ ಸಂಘದಿಂದ ಜನರ ಒಳಿತಿಗಾಗಿ ಈ ಸಂಘದಿಂದ ಜನರ ಒಳಿತಿಗಾಗಿ ಸಾಮಾಜಿಕ ಸೇವೆಯನ್ನು ತುಂಬ ಹಮ್ಮಿಕೊಂಡಿದ್ದಾರೆ. ಅದು ವೈದ್ಯಕೀಯ ಶಿಬಿರವಿರ್ಬೋದು, ರಕ್ತದಾನ ಶಿಬಿರವಿರ್ಬೋದು, ಅಥವಾ ನೇತ್ರ ಚಿಕಿತ್ಸಾ ಶಿಬಿರವಿರ್ಬೋದು. ಇಂಥ ಹಲವಾರು ಜನಪರ ಕಾರ್ಯಕ್ರಮಗಳನ್ನು ಈ ಸಂಘದವರು ಹಮ್ಮಿಕೊಂಡಿದ್ದಾರೆ. ಈ ದಿನ ಈ ಹೊತ್ತಿಗೆ ಬೃಹತ್ ಕಾರ್ಮಿಕ ಕಾರ್ಡ್ ನೋಂದಣಿ ಅಭಿಯಾನವನ್ನು ಇವತ್ತು ಇಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇದೊಂದು ಬಹಳ ಒಳ್ಳೆಯ ಕೆಲಸ ಅಂತೇಳಿ ನನಗೆ ಅನಿಸಿದೆ. ಈ ಕಾರ್ಡನ್ನು ಈ ಕಾರ್ಡಿನ ಸದುಪಯೋಗವನ್ನು ಪ್ರತಿಯೊಬ್ಬರು ಅದಕ್ಕೆ ಸಂಬಂಧಪಟ್ಟವರು ಪಡಿಬೇಕಂತೇಳಿ ನಾನು ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ಈ ಕಾರ್ಡಿನಿಂದ ಶೈಕ್ಷಣಿಕ ಧನ ಸಹಾಯ, ಅದಕ್ಕೆ ಸಂಬಂಧಪಟ್ಟವರಿಗೆ ಶೈಕ್ಷಣಿಕ ಧನ ಸಹಾಯ ಮತ್ತು ಅಪಘಾತ ಪರಿಹಾರ ಸೌಲಭ್ಯ ಮತ್ತು ಹೆರಿಗೆ ಭತ್ಯೆ, ಇಂತಹ ಹಲವಾರು ಇಂತಹ ಹಲವಾರು ನಮ್ಮ ಕೆಲಸಗಳಿಗೆ ಈ ಕಾರ್ಡಿನಿಂದ ತುಂಬ ಸವಲತ್ತನ್ನು ನಾವು ಪಡಿಬೋದು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತಾ, ತಾವೆಲ್ಲರೂ ಇದರ ಸವಲತ್ತನ್ನು ಪಡಿಬೇಕು. ಇನ್ನು ಮುಂದೆಯೂ ಈ ಒಂದು ದಕ್ಷಿಣ ಕನ್ನಡ ಅಥವಾ ಗ್ಯಾರೇಜ್ ಮಾಲಕರ ಸಂಘ ಯಾವುದೇ ಇರಲಿ, ಇನ್ನು ಮುಂದೆಯೂ ಇಂತಹ ಒಳ್ಳೆಯ ಕೆಲಸ, ಸಮಾಜಕ್ಕೆ ಬೇಕಾಗುವ ಕೆಲಸವನ್ನು ನಡೆಸಿಕೊಡ್ತಾರೆ ಅಂತೇಳಿ ನನಗೆ ಭರವಸೆ ಇದೆ. ಈಗಾಗಲೇ ತುಂಬ ಹಲವಾರು ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ. ಅದನ್ನು ನಾನು ನಿಮ್ಮ ಮುಂದೆ ಈಗ ಸ್ಮರಿಸಿ, ಇನ್ನು ಮುಂದೆ ಸಹ ಇಂಥ ಒಳ್ಳೆಯ ಕಾರ್ಯಕ್ರಮಗಳನ್ನು ಗ್ಯಾರೇಜ್ ಮಾಲಕರ ಸಂಘವು, ಗ್ಯಾರೇಜ್ನ ಕಾರ್ಮಿಕ ಸಂಘವು ನಡೆಸಿಕೊಡಲಿ ಅಂತೇಳಿ ಹೇಳುತ್ತಾ, ನಿಮ್ಮ ಒಟ್ಟಿಗೆ ನಾವು ಯಾವಾಗಲೂ ಸಹ ಇದ್ದೇನೆ ಅಂತೇಳಿ ಸಹ ಈ ಸಂದರ್ಭದಲ್ಲಿ ನಾನು ಹೇಳ್ತಾ, ನನ್ನ ಈ ಮಾತಿಗೆ ಅವಕಾಶ ಮಾಡಿಕೊಟ್ಟಿದ್ದ ಗ್ಯಾರೇಜ್ ಮಾಲಕರ ಸಂಘಕ್ಕೆ ಅನಂತ ಧನ್ಯವಾದಗಳನ್ನು ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ದಕ್ಷಿಣ ಕನ್ನಡ ಉಡುಪಿ ಗ್ಯಾರೇಜ್ ಮಾಲಕರ ಸಂಘ, ಮಂಗಳೂರು ವಿಟ್ಲ ವಲಯ ಬೃಹತ್ ಕಾರ್ಮಿಕ ಕಾರ್ಡ್ ನೋಂದಣಿ ಅಭಿಯಾನ ಉದ್ಘಾಟನೆ ಮತ್ತು ಸಭಾ ಕಾರ್ಯಕ್ರಮಕ್ಕೆ ಆಗಮಿಸ್ತಾ, ನಮ್ಮ ಗೌರವಾನ್ವಿತ ನಮ್ಮ ಲವಿನಾ ಡಿ ಸೋದರವರೇ, ಕಾರ್ಮಿಕ ನಿರೀಕ್ಷಕರು ಬಂಟ್ವಾಳ ಹಾಗೂ ಜನಾರ್ದನ್ ಹತ್ತರವರೇ, ಅಶೋಕ್ ಕುಮಾರ್ ಬರಲಿಕ್ಕೆ ಬರ್ತಾರಂತ ಹೇಳ್ತಾರೆ, ಅವರು ಬರಲಿಲ್ಲ. ದಿನಕೂರ್ ಕುಲರವರೇ, ಸಂಜೀವ ಪೂಜಾರ್ರೆ, ಪ್ರಭಾಕರ್ ಆಚಾರ್ಯ, ನಮ್ಮ ವಿಟ್ಲ ವಲಯದಿಂದ ರಕ್ತದಾನ ಶಿಬಿರ, ಉಚಿತ ಆರೋಗ್ಯ ಶಿಬಿರ, ಉಚಿತ ಕಣ್ಣಿನ ಶಿಬಿರ, ಎಷ್ಟೋ ಕಷ್ಟದಲ್ಲಿದ್ದವರಿಗೆ ಹೊಸ ಮನೆ ನಿರ್ಮಾಣಕ್ಕೆ ಧನ ಸಹಾಯ ಹಾಗೂ ನಮ್ಮ ಗ್ಯಾರೇಜ್ ಮಾಲಕರು ಕಷ್ಟದಲ್ಲಿರುವ ಸಂದರ್ಭದಲ್ಲಿ ವಿಟ್ಲ ಸಹಾಯ ಮಾಡಿರ್ತೇವೆ. ಹಾಗೂ ಇಂದು ನಡೆಯುವ ಬೃಹತ್ ಕಾರ್ಮಿಕ ಕಾರ್ಡ್ ನೋಂದಣಿ ಅಭಿಯಾನ, ಇದಕ್ಕೆ ಮೂಲ ಕಾರಣ ಬಂಟ್ವಾಳ ತಾಲೂಕಿನ ಲವೀನಾ ಸರ್ ಅವರು ಹಾಗೂ ದಕ್ಷಿಣ ಜಿಲ್ಲಾ ಕಾರ್ಮಿಕ ಅಧಿಕಾರಿ ವಿಲ್ಮಾ ತಾವರವರು. ಇವರ ಸಲಹೆಯಿಂದ 10 ಟೇಬಲ್ಗಳಲ್ಲಿ ಕಾರ್ಮಿಕ ಸಲಹಾ ಅಧಿಕಾರಿಗಳನ್ನು ನೇಮಿಸಿದ್ದಾರೆ. ಹಾಗೂ 500ಕ್ಕೂ ಮಿಕ್ಕಿ ಕಾರ್ಡು ವಿತರಣೆ ಮಾಡಿ ಕರ್ನಾಟಕದಲ್ಲಿ ದಾಖಲೆ ಮಾಡಿ ತೋರಿಸಬೇಕು ಎಂಬ ಮಾಹಿತಿಯನ್ನು ಕೊಟ್ಟಿರುತ್ತಾರೆ. ಇವರನ್ನು ವಿಟ್ಲ ವಲಯದ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಕಾರ್ಮಿಕ ಕಾರ್ಡು ನೋಂದಣಿ ಅಭಿಯಾನ ಸರಕಾರದ ಕೆಲಸ, ದೇವರ ಕೆಲಸ ಎಂದು ಮಂಗಳೂರಿನಿಂದ ಇಲ್ಲಿವರೆಗೆ ಬಂದು ವಿಟ್ಲ ಜನತೆಯ ಬಡ ಜನರಿಗೆ ಸಹಾಯ ಮಾಡಿದ್ದೀರಿ. ಕಾರ್ಮಿಕ ಇಲಾಖೆಯ ಎಲ್ಲ ಅಧಿಕಾರಿಗೆ ನಾನು ಅಧ್ಯಕ್ಷನಾಗಿ ಅಭಿನಂದನೆ ಸಲ್ಲಿಸುತ್ತೇನೆ. ಬೃಹತ್ ಕಾರ್ಮಿಕ ಕಾರ್ಡು ನೋಂದಣಿ ಕಾರ್ಯಕ್ರಮ
ನಮ್ಮ ಸ್ನೇಹಿತರು ಹಾಗೂ ಲಯನ್ಸ್ ಕ್ಲಬ್ಬಿನ ಅಧ್ಯಕ್ಷ ಉದ್ಯಮಿಗಳು, ಸಾಮಾಜಿಕ ಕಾರ್ಯಕರ್ತರು, ಸಂಜೀವ ಪೂಜಾರಿ ಹಾಗೂ ಭಾರತ ನಮಗೆ ಈ ಜಾಗ ಹಾಲನ್ನು ನಮಗೆ ಧರ್ಮಾರ್ಥವಾಗಿ ಕೊಟ್ಟಿರ್ತಾರೆ. ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಕಾರ್ಮಿಕ ಕಾರ್ಡ್ ವಿಷಯದಲ್ಲಿ ಎಲ್ಲ ಮಾಹಿತಿ ಕೊಟ್ಟ ಲವೇಣಸ್ ಅವರಿಗೆ ಅಭಿನಂದನೆಗಳು ಹಾಗೂ ಮಂಗಳೂರಿನಿಂದ ಬಂದ ಎಲ್ಲ ಗ್ಯಾರೇಜ್ ಕಮಿಟಿಯವರಿಗೆ, ಸದಸ್ಯರಿಗೆ ಅಭಿನಂದನೆ ಹಾಗೂ ಬಂಟ್ವಾಳ ನಮ್ಮ ಸುಧಾಕರ್ ಹಾಗೂ ಬಂಟ್ವಾಳದ ಅಧ್ಯಕ್ಷರಿಗೂ ಎಲ್ಲ ಸದಸ್ಯರಿಗೂ ಹಾಗೂ ಪುತ್ತೂರು ಅಧ್ಯಕ್ಷರಿಗೂ ಎಲ್ಲ ವಲಯದ ಸದಸ್ಯರಿಗೆ ಅಭಿನಂದನೆ ಸಲ್ಲಿಸ್ತಾ ನನ್ನ ಅಧ್ಯಕ್ಷ ಭಾಷಣವನ್ನು ಕೊಡಿಸ್ತೇನೆ. ಜೈ ಹಿಂದ್. ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆ ವಿಟ್ಲ ವಲಯ ಬೃಹತ್ ಕಾರ್ಮಿಕ ಕಾರ್ಡ್ ನೋಂದಣಿ ಅಭಿಯಾನದ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂತಹ ಲಿಯೋ ಲಸರಾದೋ ಇವರಿಗೆ ಸಂಘದ ಪರವಾಗಿ ವಂದನಾರ್ಪಣೆಯನ್ನು ನೀಡುತ್ತೇನೆ. ಅದೇ ರೀತಿ ಸ್ಥಾಪಕರು ಹಾಗೂ ಪ್ರಸ್ತುತ ಚೇರ್ಮನ್ ದಕ್ಷಿಣ ಗ್ಯಾರೇಜ್ ಮಾಲಕರ ಸಂಘ ಮಂಗಳೂರು ಜನಾರ್ದನ ಅತ್ತಾವರ ಇವರಿಗೂ ವಂದನೆಯನ್ನು ಅರ್ಪಿಸಿದ್ದೇನೆ. ಇವತ್ತಿನ ಇದರಲ್ಲಿ ಕಾರ್ಮಿಕ ಕಾರ್ಡ್ ಯಾಕೆ ಬೇಕು, ಅದರ ಸದುಪಯೋಗ ಏನು ಎಂಬುದರ ಬಗ್ಗೆ ಸವಿಸ್ತಾರವಾಗಿ ನಮಗೆ ತಿಳಿ ಹೇಳಿದಂತಹ ವಿಲ್ಮಾ ಎಲಿಜಬೆತ್ ಕಾರ್ಮಿಕ ಅಧಿಕಾರಿ ಮಂಗಳೂರು ಇವರಿಗೂ ವಂದನೆಯನ್ನು ಅರ್ಪಿಸಿದ್ದೇನೆ. ಅದೇ ರೀತಿ ಕಾರ್ಮಿಕ ನಿರೀಕ್ಷಕರು ಬಂಟ್ವಾಳ ಇವರಾದ ಲವೀನಾ ಡಿಸೋಜಾ ಅವರು ಕಾರ್ಮಿಕ ಕಾರ್ಡಿನ ಬಗ್ಗೆ ನಮಗೆ ಸವಿಸ್ತಾರವಾಗಿ ಹೇಳಿದ್ದಾರೆ. ಅವರಿಗೂ ಸಂಘದ ಪರವಾಗಿ ವಂದನೆಯನ್ನು ಅರ್ಪಿಸಿದ್ದೇನೆ. ಇವತ್ತಿನ ಸಭಾ ವೇದಿಕೆಯಲ್ಲಿ ಉಪಸ್ಥಿತಿರುವ ಉದ್ಯಮಿಗಳು, ಸಾಮಾಜಿಕ ಕಾರ್ಯಕರ್ತರು ಹಾಗೂ ಅಧ್ಯಕ್ಷರು ಲಯನ್ಸ್ ಕ್ಲಬ್ ವಿಟ್ಲ, ಇವರ ಸಂಜೀವ ಪೂಜಾರಿ ಇವರಿಗೂ ಕೂಡ ಸಂಘದ ಪರವಾಗಿ ವಂದನೆಯನ್ನು ಅರ್ಪಿಸಿದ್ದೇವೆ. ಅದೇ ರೀತಿ ನಮ್ಮ ದಿನಕರ್ ಕುಲಾಲ್ ಅಧ್ಯಕ್ಷರು ದಕ್ಷಿಣ ಗ್ಯಾರೇಜ್ ಮಾಲಕರ ಸಂಘ ಮಂಗಳೂರು ಇವರಿಗೂ ಸಂಘದ ಪರವಾಗಿ ವಂದನೆಯನ್ನು ಅರ್ಪಿಸಿದ್ದೇನೆ. ಮತ್ತು ಇದೇ ರೀತಿ ಪ್ರಭಾಕರ ಆಚಾರ್ಯ ಗೀತಾ ಜ್ಯುವೆಲ್ಲರ್ಸ್ ವಿಟ್ಲ ಇವರಿಗೂ ಸಂಘದ ಪರವಾಗಿ ಅರ್ಪಿಸಿದ್ದೇನೆ. ನಮ್ಮ ಸಂಘದ ಗೌರವಾಧ್ಯಕ್ಷರಾದ BK ಬಾಬು ಅವರಿದ್ದಾರೆ, ಅವರಿಗೂ ಕೂಡ ಸಂಘದ ಪರವಾಗಿ ವಂದನೆಗಳನ್ನು ಅರ್ಪಿಸಿದ್ದೇನೆ. ರಾಜಗೋಪಾಲ್ ಅವರು ಪ್ರಧಾನ ಕಾರ್ಯದರ್ಶಿ ಮಂಗಳೂರು ಇವರಿಗೂ ಕೂಡ ಸಂಘದ ಪರವಾಗಿ ವಂದನೆಯನ್ನು ಅರ್ಪಿಸಿದ್ದೇನೆ. ಸತೀಶ್ ಬಿಕರ್ಗಟ್ಟೆ ಉಪಾಧ್ಯಕ್ಷರು ಮಂಗಳೂರು ಮಾತೃಶಾಖೆ ಇವರಿಗೂ ಕೂಡ ವಂದನೆಯನ್ನು ಅರ್ಪಿಸಿದ್ದೇನೆ. ಮತ್ತು ನಮಗೆ ನಮ್ಮ ಇವತ್ತಿನ ಕಾರ್ಯಕ್ರಮವನ್ನು ಚಿತ್ರೀಕರಣ ಮಾಡಿದ ಝೂಮ್ TV ಇವರಿಗೂ ಕೂಡ ಸಂಘದ ಪರವಾಗಿ ಧನ್ಯವಾದ ಅರ್ಪಿಸಿದ್ದೇನೆ. ಅದೇ ರೀತಿ ನಮ್ಮ ಈ ಕಾರ್ಡ್ ಇದಕ್ಕೆ ಬಂದಂತಹ ಎಲ್ಲ ಕಾರ್ಮಿಕ ವಲಯದ ಅಧಿಕಾರಿಗಳು ಹಾಗೂ ಅವರಿಗೆಲ್ಲರಿಗೂ ಕೂಡ ಸಂಘದ ಪರವಾಗಿ ಧನ್ಯವಾದ ಸಮರ್ಪಿಸಿದ್ದೇನೆ. ಅದೇ ರೀತಿ ಇವತ್ತಿನ ಸೌಂಡನ್ನು ಹಾಗೂ ಲೈಟ್ಸನ್ನು ವ್ಯವಸ್ಥೆ ಅವರಿಗೂ ಕೂಡ ಸಂಘದ ಪರವಾಗಿ ಧನ್ಯವಾದ ಅರ್ಪಿಸಿದ್ದೇನೆ. ಮತ್ತು ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ನಮಗೆ ಸಹಕಾರ ನೀಡಿದ ಎಲ್ಲ ಬಂಧು ಮಿತ್ರರಿಗೂ ಕೂಡ ಸಂಘದ ಪರವಾಗಿ ಧನ್ಯವಾದ ಸಮರ್ಪಣೆಯನ್ನು ಮಾಡುತ್ತಿದ್ದೇನೆ. ಮತ್ತು ವಿಟ್ಲ ಪಟ್ಟಣ ಪಂಚಾಯತ್ ಅವರಿಗೂ ಕೂಡ ಸಂಘದ ಪರವಾಗಿ ಧನ್ಯವಾದ ಸಮರ್ಪಣೆಯನ್ನು ಮಾಡುತ್ತಿದ್ದೇನೆ. ಅದೇ ರೀತಿ ನಮಗೆ ಅನೌನ್ಸ್ಮೆಂಟಿಗೆ ಅದಕ್ಕೆ ಅಂತ ಹೇಳಿ ಎಲ್ಲ ಇದು ಮಾಡಿದಂಥ ವಿಟ್ಲ ಪೊಲೀಸ್ ಠಾಣಾ ಅಧಿಕಾರಿಯವರಿಗೂ ಕೂಡ ಸಂಘದ ಪರವಾಗಿ ಧನ್ಯವಾದ ಸಮರ್ಪಿಸಿದ್ದೇನೆ.